ವಿನಮಕ್ಯಮನೆಲ್ಲ ಕನ್ನಡದಿ ಬೋಧಿಸುತ್ತ ಜನರ ಬೇರಾಮತಿ ಕೆಡಿಸಿರುವ ಸಾವಲಿಶ ಗುಣಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ದುರ್ಮನ ಮುಳಗಿಸುವ ಸುಜನಿಗೆ ನಿತ್ಯ ರಮಿಸುವೆನು ಸುಜನಿಗೆ ನಿತ್ಯ ರಮಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಿ ಸುಂದರನಾಗಿ ಕೈದಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನನ್ನೇ ಸಿದ್ಧರುಡರಿಗೆ ನತನನ್ನೇ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಮೂಗುತ್ತಲೆಪ್ಪಗೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು ಧ್ಯಾನಮೂಲಂ ಗುರುರ್ಮೂರ್ತಿ ಪೂಜ್ಯಮೂಲೋ ಗುರುರ್ಪಾದಂ ಮಂತ್ರಮೂಲೋ ಗುರುರ್ವಾಕ್ಯಂ ಮುಕ್ತಿಮೂಲೋ ಗುರುಕೃಪಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ನಿರಂತರ ಜ್ಞಾನದಾಸೋಹಿ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮಾನುಭವ ಬೋಧೆ ಎನ್ನುವ ಗ್ರಂಥದ 1ನೆಯ ಸಂಧಿ 20ನೆಯ ಸೂತ್ರದ 6ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಸೂತ್ರದಲ್ಲಿ ಜೀವಂಗೆ ಪಂಚಪಾಶಗಳು ಆ ಕ್ಲೇಶಗಳ ಆಗಮಿರ್ಪವ ಆ ಬಗೆಯಿಂದೆ ಎನ್ನುವಂಥ ಅಭಿಪ್ರಾಯವನ್ನು ಶ್ಲೋಕವನ್ನು ಆಧಾರವಿಟ್ಟುಕೊಂಡು ನಿನ್ನೆಯವರೆಗೂ ರಾಗದ ಬಗ್ಗೆ ಹೇಳಿದರು. ಪಂಚಕ್ಲೇಶಗಳಲ್ಲಿ ರಾಗ ಅನ್ನುವಂಥದ್ದು, ದ್ವೇಷ ಅನ್ನುವಂಥದ್ದು, ಇವೆಲ್ಲ 5 ಹಗ್ಗಗಳಿದ್ದಂಗಂತ. ಈ ರಾಗ ಏನಾಯಿತು ಅಂದರೆ, ಯಾವುದರಲ್ಲಿ ಸುಖ ಆನಂದ ಶಾಂತಿ ಇಲ್ಲ ಅಲ್ಲಿ ಸುಖ ಶಾಂತಿ ಆನಂದ ಆದಂತ ಭಾವಿಸಿದ್ದೇನದ ಅದು ಮುಂದೆ ರಾಗ ಅಂತ ಆಗಿ ಅಷ್ಟಕ್ಕೆ ಬಿಡದೆ, ಎಷ್ಟು ಹೇಳಿದ್ರು ಬಿಡದೆ
ಅದರಲ್ಲೇ ಆನಂದ ಆದಂತ ಅದನ್ನು ಯಾವಾಗಲೂ ಬೆನ್ನ ಹತ್ತಿ ಜೀವ ಏನ್ ಮಾಡ್ಯಾನ, ಆ ವಿಷಯಾದಿಗಳಲ್ಲಿ ಹೋಗೋದು ಬರೋದು. ಹೀಗಾಗಿ ಬಂಧ ಅಂದ್ರೆ ಅದೇ ಪ್ರಕಾರವಾಗಿ ಕಾಲಲ್ಲಿ ಕಟ್ಟಿದ ಗುಂಡು, ತಲೆಯಲ್ಲಿ ಕಟ್ಟಿದ ಬೆಂಡು. ಈ ಕಡೆ ಗುಂಡು ಮುಳುಗಲು ಬಿಡದು, ಬೆಂಡು ತೇಲಲು ಬಿಡದು. ಹೀಗಾಗಿ ಇವನ ಜನನ ಮರಣದಿಂದ ಹೊರಗೋಗ್ಬೇಕಂದ್ರೆ ಗುಂಡು ಬಿಡವಲ್ತು, ಈ ಕಡೆ ಇಲ್ಲೇ ಮುಳುಗಿ ಹೋಗೋಣ ಅಂದ್ರೆ ಬೆಂಡು ಬಿಡವಲ್ತು. ಈ ತರವಾಗಿ ಭಸಿಕನ ಹೋಲಂತ ಹೆಂಗ ನಾಯಿ ನಿಶ್ಚಯ ಮಾಡಿಬಿಟ್ರೆ, ಎಷ್ಟು ಮಂದಿ ಆ ನಾಯಿಗೆ ಎಂಥ ಆಸಿ ಎಂಥ ಸುಶ್ರುತೆ ಮಾಡಿ ಹಾಲು, ವಿಟಾಮಿನ್ನು ಬೇಕಾದಂತ ಬಂಗಾರ ಬೆಲೆ ಉಳ್ಳುವಂತ ಬಿಸ್ಕಿಟನ್ನು ಹಾಕಿದ್ರು ಕೂಡ ಅದು ಸ್ವಲ್ಪ ಕಣ್ಣು ತಪ್ಪಿ ಬಿಡ್ರಿ, ಮತ್ತೆ ಎಲುಬಿನ ವಾಸನೆಯಲ್ಲೇ ಸುಖ ಆದಂತ ಅಲ್ಲಿ ಹೋತದವಿನ ಈ ಬಿಸ್ಕಿಟ್ ಅಲ್ಲಿ ಸುಖ ಕಾಣಲಿಲ್ಲ. ಅದಕ್ಕೆ ಬಿಸ್ಕಿಟ್ ಅಲ್ಲಿ ಕಾಣಲಿಲ್ಲ. ಅದು ಯಾರು ಮಾಡ್ಯಾರ? ತಾನೇ ನಿಶ್ಚಯಿಸಿ. ಅದಕ್ಕೆ ನೀನು ನಿಶ್ಚಯ ಮಾಡಂತ ನಾಯಿಗೆ ಮಾಲಕ್ ಹೇಳೇನು, ಎಲುಬು ಬಿಡಿಸ್ಬೇಕಂತ ಹೇಳಿ ಅದಕ್ಕಿನ್ನ ಕಿಮ್ಮತ್ತಾದ ವಸ್ತುವನ್ನು ಕೊಡಕತ್ತಾನ. ಆದ್ರೆ ಅದು ಗೊತ್ತದ, ಹೇ ಇಲ್ಲಿ ಎಲ್ಲಿಲ್ಲ ಅಲ್ಲೇ ಆದಂತ. ಹಾಗಾಗಿ ಆ ರಾಗ ಏನಾಯ್ತು ಅಂದ್ರೆ ಮುಂದೆ ಬಂಧನಕ್ಕೆ ಕಾರಣ ಆಗಿ, ರಾಗ ಇಂತಿದು ಸರ್ವ ಭೋಗಕ್ಕೆ ಬೀಜವ, ಆ ಭೋಗವೇ ಕಾಮಾದಿ ರೂಪಗಳ ಆಗಿಂಗ ಮೂಲವ, ರೂಪಗಳಿಂದವೇ ದುಃಖವಾಗಿ ಸಂಸ್ಕೃತಿಗೆ ರಾಗವೇ ಮುಖ್ಯ ಅಂದ್ರು. ಇಲ್ಲಿ ಏನಪ್ಪ ನಿನಗ ಸಂಸಾರಕ್ಕೆ ಮುಖ್ಯವಾದದ್ದು ಆ ರಾಗ ಅಂದ್ರೆ ಆ ಏನ್ ಇಟ್ಟಿದ್ದೆಲ್ಲ. ಪ್ರೇಮ ಎಲ್ಲಿಲ್ಲ ಅಲ್ಲಿ ಪ್ರೇಮ ಆದಂದಿ, ಇಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಆದಂತ ತಿಳಿದದ್ದೆಲ್ಲ ಅದೇ ನಿನಗೆ ಬಂಧನ ಮಾಡದ. ಅದಕ್ಕೆ ಆ ರಾಗವೆಂಬುದು ಅಖಿಳ ಭೋಗಕ್ಕೆ ಬೀಜ. ನಮಗ ಭೋಗಕ್ಕೆ ಬೀಜ ಯಾವುದು ಅಂದ್ರೆ ರಾಗ ಅಂತ. ನಾವೆಲ್ಲರೂ ವಿಚಾರ ಮಾಡ್ದೇನು ಅಂದ್ರೆ ಭೋಗಕ್ಕೆ ಕಾರಣ ಒಂದೇ ಒಂದು ಕಾರಣ. ಅದು ಅಜ್ಞಾನಿಗಳಾಗಲಿ ಜ್ಞಾನಿಗಳಾಗಲಿ ಯೋಗಿಗಳಾಗಲಿ ದೇವತೆಗಳಾಗಲಿ ಎಲ್ಲರ ಉದ್ದೇಶ ಗುರಿ ಎನ್ನುವಂಥದ್ದು ಸುಖಕ್ಕಾಗಿ ಆನಂದಕ್ಕಾಗಿ. ಅದಂತೂ ಯಾರು ಅಲ್ಲಗಳಂಗಿಲ್ಲ. ಆದಾಗ ಆ ಆನಂದ ಏನಾಯಿತು ಅಂದ್ರೆ ಬೀಜಲೆಲ್ಲರಿಗೆ ಆನಂದಕ್ಕಾಗಿ ಭೋಗಲ್ಲ, ದುಃಖಕ್ಕಾಗಿ ಭೋಗ ಮಾಡ್ತೇವೆ. ಮದುವೆ ದುಃಖ ಆಗತ್ತಂತ ಯಾರನ್ನ ಮಾಡ್ಯಾರ? ಮಕ್ಕಳು ಹಡದ ದುಃಖ ಆಗ್ತಂತ ತಿಳಿದು ಮಕ್ಕಳು ಹಡದಾರ. ಸುಖ ಅಂತಾನೆ. ಆದ್ರೂ ಕೂಡ ನಾವು ಅಂದುಕೊಂಡ ಸುಖ ಮಗನಿಂದ ಆಗಿಲ್ಲ, ನಾವು ಅಂದುಕೊಂಡಂತ ಸುಖ ಹೆಂಡತಿಯಿಂದ ಗಂಡಗಿಲ್ಲ, ಗಂಡತಿಯಿಂದ ಹೆಂಡಿಗಿಲ್ಲ. ಸುಮ್ಮನೆ ಏನಾಗಿದೆ ಅಂದ್ರೆ ಎಲ್ಲರೂ ನಮ್ಮನ್ನು ಹಿಡ್ಕೊಂಡು ಮೊದಲಿನವರೆಲ್ಲರೂ ಕೂಡ ಕೋಣದ ಮೂಗಿನಲ್ಲಿ ಬೊಟ್ಟಿಟ್ಟಂಗಾಗ್ಯದ. ಕೋಣದ ಮೂಗಿನಲ್ಲಿ ಬೊಟ್ಟು. 5-6 ಮಂದಿ ಹಳೇ ಒಂದು ದೇಗುಲವನ್ನು ನೋಡಕ್ ಹೋಗಿದ್ರು. ಹಳೆಬೀಡು, ಹಂಪಿ ಅಂತಾವಲ್ಲ, ಅದು ದೊಡ್ಡ ದೊಡ್ಡ ಬಸವಣ್ಣನ ಕಲ್ಲಿನ ಮೂರ್ತಿಗಳು. ಆ ಮೂಗಿನ ಸೊಳ್ಳೆ ಇಷ್ಟಿಷ್ಟು ಇರ್ತಾವ, ಕೈ ದೂರಂಗೆ ಇರ್ತಾವ. ದೊಡ್ಡ ಬಸವಣ್ಣಂದ್ರೆ ಮೂಗಿನ ಸೊಳ್ಳೆ ದೊಡ್ಡವು ಇರ್ತಾವ. 5-6 ಮಂದಿ ಹೋಗಿದ್ರು. ಹೋದ್ಮೇಲೆ ಬೇಸಿ ಕಾಲೆತ್ತು. ಆ ಸಮಯದಲ್ಲಿ ಒಬ್ಬನೇನ್ ಮಾಡ್ದ, ಅದನ್ನ ಎಷ್ಟು ಒಳಗಾದ ಮೂಗಂತ ನೋಡಕ್ ಒಂದು ಬಳ್ಳಿಟ್ಟ. ಅದ್ರೊಳಗೆ ಒಂದು ಚೋಳು ಕುಂತಿತ್ತು. ಬಳ್ಳು ಸಿಕ್ಕನ ಕಡ್ದ ಬಿಡ್ತದ ಕೊಂಡಿ. ಅವಾಗ ಏನ್ ಮಾಡ್ದ, ಆಹಾ ಅಂದವನು, ದುಃಖಕ್ಕಂದ. ಆದ್ರೆ ಎಲ್ಲ ಅಪಮಾನ ಆಗಬಾರ್ದು ನನಗ ಅಂತ ತಗೊಂಡು ಏನ್ ತಂಪಾದಲ್ಲಿ ಈ ಮೂಗಿನಾಗ ಅಂದ. ಏನ್ ತಣ್ಣಗಾದ.
ಇಷ್ಟು ಬಿಸಿಲಾದ, ತಣ್ಣಗೆ ತಂಪೆಂಗಾದ, ಎ ಸಿ ಇಲ್ಲ, ಏನಿಲ್ಲ. ನೋಡ್ರಂದ. ಆ ಇನ್ನೊಬ್ಬನು ಇವನ ಮಾತು ಕೇಳಿ ಅವನು ಇಟ್ಟ ನೋಡ್ಬಳ್ಳು. ಅವನಿಗೂ ಕಡಿತು. ಅವನು ಎಚ್ಚರ ಆದ. ಆಹಾ, ಇದು ತಣ್ಣಗಿಲ್ಲ, ಸುಖ ಇಲ್ಲ, ದುಃಖ ಅದ. ಆದ್ರೆ ಮಗ ಸುಖ ಅಂತೇಳೇನಂದ್ರೆ ಎಲ್ಲರಿಗೂ ಇದು ಅನುಭವ ಆಗಲಿ, ನಾನೊಬ್ಬನಿಗೆ ಅನುಭವ ಆದ ಜಗತ್ತು ನಂಬಲ್ಲ ಅಂತ ಅವನೇನು ಮಾಡ್ದ, ಹೌದಲ್ಲ ಅವನ ಮಾತು ಎಷ್ಟು ಸತ್ಯ ಅದಂದ. ಹಿಂಗೆ 5 ಮಂದಿ ಬೋಳ್ಳು ಕೈಗಿಟ್ರು, ಎಲ್ಲರಿಗೂ ಕಡ್ದು ಬಿಡ್ತು ನೋಡ್ರಿ. ಅಲ್ಲಾದೇನು ಸುಖ. ಅದರಂತೆ ನಮಗೆಲ್ಲ ಲೌಕಿಕವಾಗಿ ನಡೆದವ್ರ ವ್ಯವಹಾರ ಸುಖವಿಲ್ಲದಿದ್ದೋಡ ಸುಖವನ್ನು ಇಚ್ಛಯಿಸಿ. ನಮ್ಮ ತಂದೆ ತಾಯಿ ಗೊತ್ತಿಲ್ಲೇನವ್ರಿಗೆ, ನಾವು ಹೆಂಡ್ರು ಮಕ್ಕಳು ಸಂಸಾರ ಆದ್ರೆ ದುಃಖ ಆದಂಥವ್ರಿಗೆ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ಎಷ್ಟು ಕುಟಿಲತ್ವದ ಪ್ರಪಂಚ. ಬೇರೆಯವರು ಯಾರ ನಮಗೆ ಮೋಸ ಮಾಡ್ತಾರಂದ್ರೆ ಒಪ್ಪಬಹುದು, ಹೌದಾ? ನಮ್ಮ ವೈರಿಗಳಾರ ನಮಗೆ ಮೋಸ ಮಾಡ್ತಾರಂದ್ರೆ ನಾವು ಅನ್ಬೋದು. ನಮ್ಮನ್ನು ಅತ್ಯಂತ ಪ್ರೀತಿ ಪ್ರೇಮದಿಂದ ಲಾಲನೆ ಪಾಲನ ಮಾಡಿ ಹಡೆದಂಥ ತಂದೆ ತಾಯಿಗಳೇ ಸುಖ ಇಲ್ಲದ್ರು ಕೂಡ ಸುಖ ಆತ ತಮ್ಮಂತ ಹೇಳ್ತೀವಿಲ್ಲ. ಜಲ್ದಿ ಮದುವೆ ಮಾಡಿಕ, ಅವಲ್ಲೇ ಅಂತಿರ್ತಾನೆ, ಮಾಡಿಕೋ ಅಂದ್ರೆ ಏನ್ ಅರ್ಥ ಮಾಡ್ಬೇಕಂತ. ಮಾಡಬಾರ್ದಂತಲ್ಲ, ಇದಕ್ಕೊಂದು ಸೂತ್ರ ಅದ. ಆದ್ರೆ ಶಾಸ್ತ್ರ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಶಾಸ್ತ್ರ ಅದು ಸೂತ್ರ, ಇದು ಶಾಸ್ತ್ರ. ಹೀಗಾಗಿ ಆ ಭೋಗ ಏನಾಯ್ತು, ಶುರುವಾಯ್ತಿಲ್ಲ. ಆದ ಸುಖ ಅಂದಗಳೇ ಅಲ್ಲಿ ಭೋಗ ಶುರುವಾಯ್ತು. ಅದಕ್ಕೆ ಅದರಿಂದ ಆ ರಿಪುಗಳು ಯಾವ ಮಂದಿವಲ್ಲ, ಒಳಗಿನ ವೈರಿಗಳು, ಕಾಮಾದಿಗಳು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾದಿಗಳು. ಅವು ಏನಾದವು, ಇವು ಮಕ್ಕಳು ಉತ್ಪತ್ತಿ ಆದವು, ನಿನ್ನೊಳಗೆ ಶತ್ರುಗಳು ಉತ್ಪತ್ತಿ ಆದವು. ನೋಡ್ರಿ ಎಷ್ಟು ವಿಚಿತ್ರ ಅದಂತ. ತಂದೆ ತಾಯಿಗಳು ತಪ್ಪಲ್ಲ, ಯಾಕಂದ್ರೆ ಪ್ರಾರಬ್ಧ ಅದ, ಬ್ರಹ್ಮ ಸೃಷ್ಟಿ ಅದ, ಜಗತ್ತುತ್ಪತ್ತಿ ಅದ. ನೀ ಮಾಡಿದ ಕರ್ಮವನ್ನು ನೀ ಅನುಭವಿಸಬೇಕಾದ್ರೆ ನೀ ಯಾವುದೋ ಕಾರಣದಿಂದ ಹುಟ್ಟಿ ಬರ್ಬೇಕಲ್ಲ. ಹಾಗಾಗಿ ನಿನ್ನ ಕರ್ಮಗಳೇ ನಿನಗೆ ಸುಖ ಇಲ್ಲದಿದ್ರು ಕೂಡ ಸುಖ ಆದಂತ ಅಲ್ಲಿ ಅವ್ರಿಗೂ ಅನಿಸ್ತದ, ನಿನಗನಿಸ್ತದ. ಅದರ ಪ್ರಕಾರ ವ್ಯವಹಾರಿಕ ಸತ್ತ ಸಾಗ್ತದ, ಒಪ್ಪಣ, ಅದು ನೇಮ. ಆದ್ರೆ ಶತ್ರುಗಳನ್ನ ಯಾರು ಹುಡ್ಸ್ಯಾರ ನಿನ್ನೊಳಗೆ? ಅಪ್ಪ ಹುಡ್ಸ್ಯಾನು, ಅಮ್ಮ ಹುಡ್ಸ್ಯಾಳು ಇಲ್ಲ, ಮಕ್ಕಳನ್ನ ಹಡದ್ರವರು. ಆದ್ರೆ ನೀನು ಹಡದಿದ್ದಿ ಶತ್ರುಗಳನ್ನು. ಈ ಶತ್ರುಗಳು ಕೆಲವು ಮಂದಿಗೆ ಮಕ್ಕಳೇ ಇಲ್ಲಪ್ಪ, ಅವರಿಗೆ ಬರೇ ಗಂಡು ಮಕ್ಕಳಾರ ಹೆಣ್ಮಕ್ಳಾರ, ಅವರಿಗೆ ಮಕ್ಕಳೇ ಇಲ್ಲ, ಮಕ್ಕಳು ಬಹಳ ಮಂದಿ ಯಾರಂತ ಹಿಂಗೆ ವಿಚಾರ ಇಲ್ಲ. ಮಕ್ಕಳು ಹಡದವ್ರಿಗೂ ಶತ್ರುಗಳಾವ, ಹಡದೇ ಇದ್ದವ್ರಿಗೆ ಶತ್ರುಗಳಾವ. ಎಲ್ಲರಲ್ಲಿ ಯಾರು ಹುಟ್ಟ್ಯಾರ ಅವರೆಲ್ಲ ಶತ್ರುಗಳಾವ, ಯಾರೋ ಒಳಗಿನ ಶತ್ರುಗಳು. ಹೀಗಾಗಿ ಅವು ಏನು ಮಾಡಿದವು ಅಂದ್ರೆ, ಯಾವುದೇ ಒಂದು ವಸ್ತುವನ್ನು ಕಂಡ ತಕ್ಷಣ ಪಡಿಬೇಕಂತ ಇಚ್ಛೆ ಆಯ್ತು. ನೋಡು, ಇಚ್ಛೆ ಆಯ್ತಿಲ್ಲ. ಆ ಇಚ್ಛೆ ನಿನಗೆ ಆಗಲಿಲ್ಲ ಅಂದ್ರೆ ನಿನಗೇನಾಯ್ತು, ಸಿಟ್ಟಾಯ್ತು, ಕ್ರೋಧ. ಕಾರಣ ಏನಾಯ್ತು, ಮೊದಲು ನಿನ್ನ ಇಚ್ಛೆಯೇ ಇವೆಲ್ಲಕ್ಕ ಕಾರಣ ಆಯ್ತಲ್ಲ. ನೀನೇ ಇಚ್ಛೆ ಮಾಡದಿದ್ರೆ ಯಾಕೆ ಕಾರಣ ಆಗ್ತತ್ತು? ಹಾಗಾಗಿ ಅದರಿಂದ ಭೋಗ ಪ್ರಾರಂಭ ಆಯ್ತಲ್ಲ. ಭೋಗಕ್ಕೆ ನಾವು ಬರೀ ಫಲ ಏನು? ಭೋಗಕ್ಕೆ ಸುಖ ದುಃಖ ಮಿಶ್ರ ಫಲ. ನಿನ್ನಂಗಾದ್ರೆ ಸುಖ ಆಯ್ತು, ಆಗದಿದ್ರೆ ದುಃಖ ಆಯ್ತು. ಬರೇ ದುಃಖ ಬರೇ ಸುಖ ಆಗಲಿಕ್ಕೆ ಕಾರಣ ಇಲ್ಲ, ಅದು ಮಿಶ್ರ ರೂಪ. ಅದು ಹೇಗಂತ ವಿಚಾರ ಮಾಡಿದ್ರೆ, ಯೌವನದಲ್ಲಿ ನಮಗೇನಿಸ್ತದ, ಒಣ ಉರಿದಂಥ ಕಡಲೆ ಶೇಂಗಾ ಕಾಳುಗಳನ್ನು ತಿನ್ನಬೇಕಂತ ಉತ್ಕಟ ಇಚ್ಛೆ ಆಗ್ತದೆ, ರುಚಿ ಆಗ್ತದೆ, ಸುಖ ಅನಿಸಲಿ ತಿನ್ಬೇಕಂತ.
ಅದೇ ಕಾಳು ಕಡೆಗಳ ಏನು ಸುಖ ಉಂಡಿದ್ದಿ, ಭೋಗ ಮಾಡಿದ್ದಿ, ಬಾಯಲ್ಲಿ ಹಲ್ಲು ಬಿದ್ದಾಗ ದುಃಖ ಅನಿಸ್ತದಿಲ್ಲ ನಿನಗೆ ಅನಿಸ್ತದ. ಅಂದ್ರೆ ಇವು ಸುಖ ರೂಪಗಳು ಅಲ್ಲ, ದುಃಖ ರೂಪಗಳಲ್ಲ. ನಿನಗೆ ಅನುಕೂಲ ಆದಾಗ ಸುಖ ಆದವು, ಅನಾನುಕೂಲ ಆದಾಗ ದುಃಖ ಆಯ್ತು ನೋಡು. ಇಷ್ಟಕ್ಕೆಲ್ಲ ಕಾರಣ ಏನು? ಆ ಇಚ್ಛೆ ಕಾರಣ ಅಂತ. ಹಾಗಾಗಿ ಸಂಸ್ಕೃತಿಗೆ ಅಂದ್ರೆ ಸಂಸಾರಕ್ಕೆ ರಾಗವೇ ಮುಖ್ಯ ಕಾರಣ. ಇದಕ್ಕೇನು ಕಾರಣಪ್ಪ? ಇಚ್ಛೆ ಆಪೇಕ್ಷೆ ಅಂತಾರಲ್ಲ, ಅದೇ ನಮ್ಮ ಸಂಸ್ಕೃತಿಗೆ ಅಂದ್ರೆ ಸಂಸಾರಕ್ಕೆ, ಜನನ ಮರಣಕ್ಕೆ ಕಾರಣ. ಅದು ಹೇಗಾದವು ಅಂದ್ರೆ, ಅವು ಮಾಡಕ್ ಹೋದಾಗ ಇವುಗಳಿಂದ ಪುಣ್ಯನ ಆಗ್ತದ, ಇಲ್ಲ ಪಾಪನ ಆಗ್ತದ. ಪುಣ್ಯ ಆದರೆ ಸ್ವರ್ಗಲೋಕ ಹೋಗ್ತದ್ದಿ, ಪಾಪ ಆದರೆ ನರಕಕ್ಕೆ ಹೋಗ್ತದ್ದಿ. ಅಲ್ಲಿಯ ಭೋಗವನ್ನು ಮುಗಿಸಿ ಮತ್ತೆ ಇನ್ನೊಂದು ಬಟ್ಟೆಯನ್ನ ತೊಟ್ಟುಕೊಂಡಂಗೆ ಯಾವುದೋ ದೇಹವನ್ನು ತೊಟ್ಟು ಮತ್ತೆ ತಾಯಿಯ ಗರ್ಭದಿಂದ ನೀವು ಹೊರಗೆ ಬರಬೇಕು. ಹುಟ್ಟಬೇಕಲ್ಲ, ಹುಟ್ಟಿದ ಮೇಲೆ ನಿನ್ನೆ ಹೇಳಿಲ್ಲ ಸ್ಟೇಷನ್ ಮುಟ್ಟಬೇಕಲ್ಲ. ನಡುವೆ ನಿಂದ್ರಂಗಿಲ್ಲ. ಅದು ಹೆಂಗನ್ ಕೆಟ್ಟ ನಿಂತರು ಕೂಡ ರಿಪೇರಿ ಮಾಡ್ತಾರೆ. ಹಿಂದೆಲ್ಲ ಬಂದು ಹಳ್ಳಿಯಿಂದ ರಿಪೇರಿ ಮಾಡಿ ಕಳಿಸ್ತಾರೆ. ಎಲ್ಲಿ ಮುಟ್ಟದು? ಮರಣಕ್ಕೆ. ಹೀಗೆ ದ್ವೇಷ ಎಂಬ ನಾಲ್ಕನೇ ದುಃಖ ಹೇಳ್ತಾರೆ. ರಾಗ ದ್ವೇಷ ಆಗ್ತದೆ. ಇದು ದುಃಖಕ್ಕೆ ಬೇಸತ್ತು ದುಃಖವಂ ಕಳೆಯಲ, ಆ ದುಃಖದಿಂದಾದ ವಿಷಯ ಸುಖ ದುಃಖವೆಂದು ಅರಿದು ಅದು ಕೆಡಲೊಂದು ನೆವದಿಂದ ದುಃಖಿಸಲ ದ್ವೇಷವೆನಿಸುವುದು. ಏ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸಂದಿವೆ ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಕ್ಲೇಶ. ಹೀಗೆ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲಿ ದ್ವೇಷ ಹೇಳ್ತಾರೆ. ದ್ವೇಷ ದುಃಖಕ್ಕೆ ಬೇಸತ್ತು ದುಃಖವಂ ಕಳೆಯಲ್ಲ. ಇವನಿಗೇನಾಯ್ತು? ಇವೆಲ್ಲ ನೋಡಿದ ಮಾಡಿದ ಎಲ್ಲ ಆದ್ಮೇಲೆ ದುಃಖ ಅಂತ ಗೊತ್ತಾಯ್ತು, ಬ್ಯಾಸರು ಬಂತು. ನಿನ್ನೇನು ಸಂಕ್ಷಿಪ್ತ ಹೇಳಿನಿ. ಅವನೇನಾಯ್ತು? ಅದನ್ನ ಕಳೆಯಲ್ಲ, ದುಃಖದಿಂದ ಆದ ವಿಷಯ ಸುಖ ದುಃಖವೆಂದರೆದು ಕೆಡಲೊಂದು ನೆಪದಿಂದ. ಯಾವುದೇ ನೆಪದಿಂದ ಕೆಡಿತು ಅಂದ್ರೆ ಆವಾಗ ಏನ್ ಆಗ್ತದ ಅಂದ್ರೆ, ವಿಷಯೇಂದ್ರಿಯಗಳ ಸಂಯೋಗದಿಂದ ಯಾವುದಾದರೂ ನಿಮಿತ್ತದಿಂದ ನಾಶವೇ ಆಗಿ ಹೋಗುತ್ತದೆ. ಅದನ್ನ ನಾಶ ಆದಾಗ ಅದನ್ನ ನೆನೆದು ಸ್ಮರಣಿಸಿ ಚಿಂತಿಸುವುದೇ ದ್ವೇಷ ಆಗ್ತದಿಲ್ಲ. ನಮಗ ಒಬ್ಬನಿಗೆ ಬಹಳ ಬ್ಯಾಸಿಗೆಯಲ್ಲಿ ಬಿಸಿಲು ಬಹಳ ಇತ್ತು, ಜಡ 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 ಅಂತಿತ್ತು. ಆ ಸೆಕೆ ಬಹಳದಂತ ಅಲ್ಲಿ ನೋಡಿದ ಗಿಡ ಎಲ್ಲ ಮರೆಲ್ಲ ಏನ್ ಒಂದು ವಸ್ತಿ ಇಲ್ಲ ಅಡವಿಯಲ್ಲಿ. ಅವಾಗ ವಿಚಾರ ಮಾಡಿದಂತ ಎಲ್ಲೇನ ಬ್ಯಾಸರ ಬಿಸಿಲು ಬಹಳ ಅದಂತೇಳಿ ಎಲ್ಲೇನ ಜಾಗ ಅದನ್ನು ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೆಮ ಶಾಂತಿ ಅಂತ ಹೋದ. ಅಲ್ಲಿದ್ರೆ ಸುಟ್ಟು ಬೇಲಿ ಬೆಂಕಿ ಹಚ್ಚಿದಂತ. ಸುಟ್ಟು ಬೇಲಿ ಇತ್ತುವಲ್ಲ, ಅದು ಬೆಂಕಿ ಹತ್ತಿತ್ತು, ದಗದಾಗ ಹುಟ್ಟಿತ್ತು. ಹೋಗಿ ಅದ್ರ ಸಮೀಪ ನಿಂತ ಅಲ್ಲೇ ಬ್ಯಾಸಿ ಬಿಸಿಲದ ಆಳಲಾರ್ದ ನಿನಗಾಗ ನಳ್ಳ ಸಿಕ್ಕಲ್ಲಿ ಹೋಗಿ ನೀನು ಅದನ್ನ ಕಡಿಸಬೇಕಿಲ್ಲ. ಯಾವ ತಂಪಿಗೆ ಹೋದ ಕೆಡ್ತದಿಲ್ಲ. ಅವನು ಮತ್ತಿಷ್ಟು ಸೆಕೆ ಹೆಚ್ಚು ಎಲ್ಲದ ಅಲ್ಲಿ ಹೋಗಿ ನಿಂತನಂತ. ಅವನಿಗೇನಾಯ್ತು? ಮತ್ತಿಷ್ಟು ಹೆಚ್ಚ ಆಯ್ತಿನ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಕೂಡ ಆ ವಿಷಯ ಸುಖವು ದುಃಖವೆಂದರಿದ ಅದು ದುಃಖ ರೂಪ ಅಂತ ತಿಳಿದ ಮೇಲೆ ಅಥವಾ ತಿಳಿದಿರಲಾರದೆ ಇಲ್ಲಿವರೆಗೆ ಏನ್ ಮಾಡ್ದ? ಆ ಬೆಂಕಿ ಸಮೀಪ ಹೋದ್ರೆ ದುಃಖ ಆದಂತ ತಿಳಿಯಲಾರ್ದ ಹೋಗಿ ಅಲ್ಲಿ ಅಂತ ನೋಡ. ಅದನ್ನ ಸುಖ ಅಂತ ತಿಳ್ಕೊಂಡ. ಅವನು ಗೊತ್ತಿಲ್ಲ ಇಲ್ಲಿ ಬಿಸಿಲಾದಲ್ಲ, ಅಲ್ಲಿ ಹೋಗಿ ನಿಂತ ಸುಖ ಆದಂತ ತಿಳ್ಕೊಂಡ. ಹಾಗೆ ಆ ಸುಖವು ಕೆಟ್ಟ ಹೋಯ್ತು ನೋಡಿ, ಮತ್ತೆ ಹೆಚ್ಚಾಯ್ತು.
ಹೆಚ್ಚಾಗಲು ಮತ್ತೆ ದುಃಖ ಏನಾಯ್ತು, ನಿನಗ ಹೆಚ್ಚಿಗೆ ಆಗಿ ದ್ವೇಷವನ್ನೇ ಉಂಟು ಮಾಡಿದ ವಿನ ನಿನಗೆ ಶಾಂತಿಯನ್ನು ಕೊಡಲಿಲ್ಲ. ಇದಕ್ಕೆ ಏನಂದ್ರು, ದ್ವೇಷ ದ್ವೇಷ ಅಂದ್ರು. ಹೀಗೆ ಅದು ಎಲ್ಲ ಬ್ಯಾಸರ ಅಂತ ನಾವು ಅನ್ಕಂತೀವಿ. ಸಂಸಾರದಲ್ಲಿ ತಾನು ನಾಶ ಆದರೆ ಅದ್ ನೆನಪು ಮಾಡಿ ದುಃಖ ಮಾಡ್ತಿಲ್ಲ. ಇಲ್ಲ ಇದ್ರ ಹಣೆಬರ ಇಷ್ಟ ಆದ್ರೆ ನಾಶ ಆದ್ರೆ ಹೋಲಿ ಪೀಡ ತಪ್ಪಂತ ಯಾರನ್ನ ಸಮಾಧಾನ ಮಾಡ್ಕೊಂತೀವಿ ನಾವು. ಇಲ್ಲ ಸಮಾಧಾನ ಇಲ್ಲ, ಮತ್ತೆ ನೆನಪು ಮಾಡಿ ಮತ್ತೆ ದುಃಖಕ್ಕೊಳಗಾಗದೆ. ಹಾಗಾಗಿ ಐದನೇದು ಹೇಳ್ತಾರ ಅಭಿನಿವೇಶ ಕೇಶ ಅಂತ. ಎನಿತ ಅರಿವಿರಲೇನು ತನಗೆ ದುರಾಗ್ರಹ ಅನುದಿನ ಒಂದರೋಳ್ ಬಿಡದಿರ್ಪ ತನವದು ತಾನೇ ನೋಡು ಅಭಿನವೇಶ ಕ್ಲೇಶವೆನಿಪದು ಎಂದು ಅಕಲಂಕ ಶಿಶುಮುಖಿ ಅಂದ್ರು. ಅಂದ್ರೆ ಯಾವ ಹುಣ್ಣಿಮೆಯ ಪೂರ್ಣ ಚಂದ್ರ ಕಲಂಕ ಇಲ್ಲಲ್ಲ, ಅದರಂತ ಮುಖವುಳ್ಳಂತ ಮೈತ್ರಿಯೇ ಕೇಳು, ಎಷ್ಟು ಅರಿವು ಇರಲೇನು, ಎಷ್ಟು ಜ್ಞಾನ ನಿನಗಿದ್ರೇನು, ತನಗೆ ದುರಾಗ್ರಹವು ಇದು ಬಹಳ ಪಾಶದಿಂದ, ಇದು ಸಂಸಾರಿಕ ರಾಗದಿಂದ ಇವೆಲ್ಲ ದುಃಖಕ್ಕಾವಂತ ಗೊತ್ತಿದ್ದು ನಿನ್ನಲ್ಲಿ ಒಂದು ಹಠ ಬುದ್ಧಿ ಅದಲ್ಲ, ಅದಂಗ ಆಗ್ತದ ಅಂತ ಅನ್ಕಂಡ ಹಠ ಅಂದ್ರೆ ಛಲ ಅಂದ್ರೆ ಇವೆಲ್ಲ ಒಂದೇ. ಅದರಿಂದ ಅನೇಕ ಕಷ್ಟಗಳಾಗ್ಯವ ನಿನಗೆ, ನೋಡಿದ್ದಿ, ಅನುಭವಿಸಿದ್ದಿ. ಆದ್ರೂ ಕೂಡ ಇನ್ನೂ ನೋಡಮಂತ ಅವು ಕೂಡ ಹೊಂಟಿದ್ದಲ್ಲ, ಬಿಡ್ಬೇಕಿಲ್ಲ. ಅಷ್ಟು ಪ್ರಾಪ್ತಿಯಾದರೂ ಅವುಗಳನ್ನ ಬಿಡಲಾರ್ದೇನಲ್ಲ ಬುದ್ಧಿ. ಜ್ಞಾನ ಏನು ಬಹಳ ಅದ, ಇಂಥ ಜ್ಞಾನ ತಗೊಂಡು ಏನ್ ಮಾಡ್ತೈತಿ. ಚೋಳು ಕೆಳಗ ಇದ್ದಾಗ ಕಡಿತವಕ್ಕ ಜೋಬ್ಯಾಗ ಹಾಕಂಡ್ ತಿರುಗಾಡಿದ್ರೆ, ಚೋಳು ಜೋಬ್ಯಾಗ ಹಾಕಂತಾರ ಯಾರನ್ನ, ಕಾಲಾಗಿದ್ದನ್ನ ಹೊಡಿತಾರ, ಇಲ್ಲ ಕಡೆ ದಬ್ಬಿ ಹೋಗ್ತಾರ. ಕಾಲಲ್ಲಿ ಬಿದ್ದಂತ ಜೋಬೆಯಲ್ಲಿ ಹಾಕೊಂಡ್ರೆ ಮೈ ತುಂಬ ದುಃಖ ಕೊಡ್ತದ. ಕಡಿಲೆ ಮಗಂದು ಎಷ್ಟಾದ್ರೆ ಕಡಿಲ್ಲ, ಆ ಚೋಳು ಬಿಡಬಾರ್ದಂದ್ರೆ ಎಷ್ಟಾದ್ರೂ ಕಡಿಲಿ ಅದನ್ನ ಬಿಡಬಾರ್ದು ನಾನು ಅಂದ್ರೆ. ನೀನು ಎಷ್ಟಾದ್ರೂ ದುಃಖ ಆಗಲಿ, ಅದಕ್ಕೆ ಬೇಕಾದಾಗಲಿ, ಅದರಿಂದ ದುನಿಯಾ ಆಗಲಿ, ಹೊಲ ಹೋಗ್ಲಿ, ಮನೆ ಹೋಗ್ಲಿ, ಪ್ರಾಣ ಹೋಗ್ಲಿ, ಅದನ್ನು ಬಿಡಬಾರ್ದಂತೆಲ್ಲ. ಮತ್ತೆ ಎಷ್ಟು ಬುದ್ಧಿ ಆದಂತ ನೀನು, ಬುದ್ಧಿ ಸಾಮಾನ್ಯ ಅದೇನು. ನಿನಗೆ ಯಾವುದು ದುಃಖ ಆಗ್ತದ ಅದನ್ನು ಬಿಡೋ ಪ್ರಯತ್ನ ಮಾಡಿದ್ರೆ ಅದು ಜಾಣ ಅಂತಾರ. ಅದು ಯಾವುದೇ ಪ್ರಪಂಚ ಇಲ್ಲಿ ದುಃಖ ಕೊಡಿತು ಹೊರಗೋಗು, ಪಾರಮಾರ್ಥ ದುಃಖ ಕೊಡಿತು ಅದರಿಂದ ಹೊರಗೋಗು. ಮತ್ತೆ ನೀನು ಹೋಗೋದೆಲ್ಲಿರಿ ಅಂದ್ರೆ ಸ್ವರೂಪದ ಕಡೆ ಹೋಗು. ಸ್ವರೂಪದ ಕಡೆ ಹೋಗಕ ಸಂಸಾರನೇ ಬೇಕು, ಹೆಣ್ಣು ಮಕ್ಕಳು ಬೇಕು, ಮಠಗಳೇ ಬೇಕು, ಮಂದಿರಗಳೇ ಬೇಕು, ಜನಸಾಗರವೇ ಬೇಕಂತ ಯಾರನ್ನ ಹೇಳ್ಯಾರ ನಿನಗೆ? ಹಾಗೆ ಅವುಗಳನ್ನು ಬಿಡಬೇಕಾದ್ರೆ ಬಲ ಕಷ್ಟ ಅದ, ಬಿಡದಿರುವುದೇ ಸಾಮಾನ್ಯ ಹೇಳಿಲ್ಲ ಅವರು. ಇದನ್ನೇ ಬಿಡಕ್ಕಾಗೋತಂದ್ರೆ ಇನ್ನು ಗೌರವಾದಿಗಳಿಂದ ಕಾಣುವಂತ ಏನು ವಾರ್ತೆ ಕೀರ್ತಿಗಳು, ಏನು ಭಜನೆ ಭಕ್ತಿಗಳಾವಲ್ಲ, ಮೆರವಣಿಗೆ ಪಲ್ಲಕ್ಕಿ ಅಂತಾವಲ್ಲ, ಇವುಗಳ ಸುಖ ಆದೇನು ಇಲ್ಲದಿದ್ದರೂ ಸುಖವನ್ನು ನಿಶ್ಚಯಿಸಿ. ಸಾಮಾನ್ಯವಾಗಿ ತಾತ ಹೇಳ್ತಿದ್ದ, ನಿಮ್ಗೆ ಗೊತ್ತದ, ತಮ್ಮ ಜಗದ್ಗುರುಗಳು ಅಂತ ಅವರ ಪ್ರಾರಬ್ಧ, ಅವರ ಹಿಂದಿನ ಜನ್ಮದ ಪುಣ್ಯ ಅವ್ರಿಗೆ ಮೆರಿತರ, ಆ ಪ್ರಶ್ನೆ ಬೇರೆ. ಅದನ್ನ ಹೀಯಾಳಸಕ್ಕಲ್ಲ ಇದು ಶಾಸ್ತ್ರ, ವಿಚಾರ ಮಾಡಕ. ಪಾಪ ಸ್ವಾಮಿಗಳಿಗೆ ಪಲ್ಲಕ್ಕಿ ಮೇಲೆ ಕೂಡಿಸಿ ನಮ್ಗೆ ಭಾಳ ಖುಷಿ, ಆನಂದ, ನಮ್ಮ ಆನಂದ ಅವರಿಗೆ ಆನಂದ ಇನ್ನೂ ಹೆಚ್ಚಾಗ್ತಂತ ತಿಳ್ಕೊಂಡು ಅವ್ರನ್ನ 1 ತಾಸು 40 ನಿಮಿಷ ಮೆರವಣಿಗೆ ಅಂದದ್ದು 3 ತಾಸು ನಾವು ಮೆರವಣಿಗೆ ಮಾಡ್ತೀವಿ. ಪಾಪ ಅವ್ರು ಕೂಡ್ತಾರಲ್ಲ, ಅವ್ರ ಕರ್ತವ್ಯ ಕೂಡ್ತಾರೆ.
ಮತ್ತು ಅವ್ರಿಗೆ ಅನಂತ ರೀತಿ ದೇಹ ಆದಮೇಲೆ ದೇಹದ ಕ್ರಿಯೆಗಳು ನಿತ್ಯವಿಲ್ಲ. ಬೆನ್ನು ನಡಿಬೋದು, ಮೂತ್ರ ಬರ್ಬೋದು, ಏನೋ ಆಗ್ಬೋದು. ಮತ್ತು ಅವ್ರಿಗೆ ದುಃಖ ಆಗ್ತದ, ಸುಖ ಆಗ್ತದ. ವಿಚಾರ ಮಾಡಕ್ಕೆ ಹೇಳ್ತೇನೆ ನಾನು. ದುಃಖ ಆದರೂ ಕೂಡ ಸುಖವಂತ ನಿಶ್ಚಯಿಸಿ ಅದನ್ನೇ ಬಿಡೋದಿರಪ್ಪ. ಇವೆಲ್ಲ ಸಮಸ್ಯೆಗಳು ಆಗ್ತಾವ, ಇದನ್ನು ಯಾರು ಮಾಡಬೇಡ್ರಿ ಅಂತ ಯಾರನ್ನ ಹೇಳ್ತಾರೇನು? ಅದು ಹೇಳಬೇಕಂತಲ್ಲ, ಅದು ಅವ್ರಿಗೆ ಬಿಟ್ಟದ್ದು. ಅದು ಭಕ್ತರ ಪ್ರೇಮಕ್ಕಾಗಿ ಅವ್ರು ಕುಂದಿರ್ತಾರ, ಹೋಗ್ತಾರ, ಬರ್ತಾರ. ಆ ಪ್ರಶ್ನೆ ಬೇರೆ. ಇಲ್ಲಿ ವಿಚಾರ ಮಾಡಿ ದುಃಖ ಆಗೋದಿಲ್ಲ ಅವರಿಗೆ. ನಿನಗ ಹೊರವನಿಗೆ 4 ಮಂದಿ ಇಲ್ಲಿಂದ ಅಲ್ಲಿ ಹೋಗಿ 1000 ಮಂದಿ ನೀವು ಪಲ್ಲಕ್ಕಿ ಕೊಡ್ತೀರಿ. ಅಷ್ಟು ತಾಸು ಅವರು ಗಟ್ಟಿಯಾಗಿ ಕುಂದ್ರಬೇಕಂದ್ರೆ ಅವ್ರಿಗೆ ಆಗೋದಿಲ್ಲೇನು? ಆಗ್ತದ ಅಂದಾಗ. ಮತ್ತೆ ಬರೇ ಪ್ರಪಂಚದಿಂದ ಸುಖ ಅಂತಲ್ಲ, ದುಃಖ ಅಂತಲ್ಲ, ಪಾರಮಾರ್ಥದಿಂದ ಕೂಡ ಅಷ್ಟೇ. ಇವೆರಡರಿಂದ ಬಿಡದಿರುಪ್ಪದು ಅಭಿನವೇಶ ಕ್ಲೇಶ ದುಃಖವೆನಿಸೋದು. ಇದು ಹಠಮಾರ್ತದೆ. ಇಲ್ಲಪ್ಪ ಅವನು ಯಾರ ಮಾತು ಕೇಳಂಗಿಲ್ಲ ಅಂತಂದೇನು? ಹಠಮಾರಿಗಳಂತ. ಛಲ ಇರಬೇಕು. ಶರಣ ಹೆಂಗಂದ್ರಲ್ಲ, ಆ ಕಡೆ ಇರಬೇಕು ಛಲ. ಪಾಪದ ಕಡೆ, ಅಧರ್ಮದ ಕಡೆ, ಅನೀತಿ ಕಡೆ ಛಲ ಇದ್ರೆ ಆ ಛಲ ನಮ್ಮನ್ನೇನು ಮಾಡ್ತದಂದ್ರೆ ಅನಂತ ಜನ್ಮದ ದುಃಖಕ್ಕೆ ತಂದ ಆಗ್ತದ. ಅದಕ್ಕಾಗಿ ಏನು ನೀನು ವಿಚಾರ ಮಾಡಿ ನೋಡು. ಯಾಕೆ ಹೇಳಕತ್ತೀನಂದ್ರೆ ಇಷ್ಟೆಲ್ಲ ಇದ್ರೂ ಕೂಡ ನಿಶ್ಚಯ ಮಾಡಬೇಕಾಗದ ಮೈತ್ರಿ. ಇವು ಪಂಚಕ್ಲೇಶವೆಂದೆನಿಪ ಆ ಜೀವಂಗೆ ಭವ ದುಃಖ ಬಂಧನ ಇವರಿಂದ ತವೇ ತೋರ್ಪದು ಅವನು ಉಳಿದ ಆ ಕ್ಷಣದಳು ಮುಕ್ತಿ ಸವನಿಪದು ಎಂದು ನಂಬಲೇ ನೀರೇ. ಮುಗಿಸಿಬಿಟ್ರು. ಇವ 5 ಏನದ? ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನವೇಶ ಕ್ಲೇಶ ಜೀವಂಗೆ ಭವದುಃಖ ಬಂಧನ. ಇವು ಜನನ ಮರಣ ದುಃಖಕ್ಕ ಬಂಧನಕ್ಕ ಬೀಜ ಮತ್ತು ಕಾರಣ ಮತ್ತು ಕಾರ್ಯಗಳು ಇವು. ಆದರೂ ಕೂಡ ಇವೇ ತೋರ್ತವಿವು. ಆದರೆ ಅವನು ಉಳಿದ ಕ್ಷಣದಳು ಅವನು ಬಿಟ್ಟು ನೋಡು ಮುಕ್ತಿ ಸವನಿಪದು. ಇಲ್ರಿ ಅಪ್ಪ, ಆ ಮುಕ್ತಿ ಸಾಮಾನ್ಯನು ಅಲ್ಲಿಗೆ ಹೋಗಿ ತೂರ್ಯಾತೀತ ಅನುಭಾವ, ದೃಢಾಪರೋಕ್ಷ ಜ್ಞಾನ ಅನುಭಾವ, ಅಲ್ಲಿ ತನ್ನಲ್ಲೇ ತಾನು ನೋಡಂತಾದ. ಅದು ಮಾತು ಮನಸ್ಸಿಗೆ ಅಂತ ಹಿಂಗಾದ. ಅದು ಅಲ್ಲಿ ಆಗದು. ಇಲ್ಲೇ ನೋಡು ಒಂದು ಹೆಂಗ ನೋಡ್ಲಿ? ನಿದ್ರೆ ಮಾಡಿ ನೋಡು. ನಿದ್ದೆ ಮಾಡಿ ನೋಡು. ನೀನು ನಿದ್ದೆ ಅದ, ರಾಗಿಲ್ಲ, ದ್ವೇಷ ಇಲ್ಲ, ಏನಲ್ಲ, ಬರೀ ಆನಂದವೇ. ಅದರಂತೆ ನೀನು ನಂಬಲೆ ನೀರೇ ಅಂದ್ರೆ ಇದು ಕೇಳಿದ ಎಲ್ಲ ಆದಮೇಲೆ ಕೊನೆಯದೇನಂದ್ರೆ ನಂಬು ಅನ್ನುವುದೇನಂದ್ರೆ ಇದು ಸಂಜೆತನ ಕೌದಿ ಹೊಲದು ಗಂಟು ಹಾಕಲ್ಲಂದ್ರೆ ಗಂಟು ಇಲ್ಲದ ಹೊಲಿಗೆ, ನಂಬಿಗೆಲ್ಲದ ಶಾಸ್ತ್ರ, ಎಲ್ಲ ಖಾಲಿ 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 ಅರ್ಥ. ಅದಕ್ಕೆ ಇಲ್ಲಿ ನಂಬಲೆ ಅನ್ನುವುದು. ನಂಬು ಅಂದ್ರೇನ್ರಿ? ಏನು? ವಿಶ್ವಾಸವನ್ನು ಮಾಡು, ಅನುಭವವನ್ನು ಮಾಡು. ಇದು ನಂಬಲಿಲ್ಲ, ನಂಬದೆ ಎಲ್ಲವನ್ನ ಮಾಡಿದ್ರು ಕೂಡ ಅದು ಹೊಲಿಗೆ ಇಲ್ಲದ, ಗಂಟಿಲ್ಲದ ಹೊಲಿಗೆಯನ್ನು ಹೊಲ್ದಂಗ. ನಂಬಿಗೆಲ್ಲದ ಶಾಸ್ತ್ರವನ್ನು ಕೇಳಿದ್ರೆ ಎಲ್ಲವೂ ಕೂಡ ವ್ಯರ್ಥ ಅಂದ್ರು. ಅದಕ್ಕೆ ಇಲ್ಲಿ ನಂಬಿ ಅರಿವೇ ನೀನೆಂದು ನಂಬಿ ನಿಂದೊಡೆ ಮುಕ್ತಿ ಅಂದ್ರಲ್ಲಿ. ಈಗೇನವು ಯಾವ ಒಂದು ನಿನಗೆಲ್ಲದೆ ಎಲ್ಲವೂ ಸಾಕ್ಷಿಯಾಗಿ ನಿನ್ನಲ್ಲೇ ತೋರ್ತಾವ, ನಿನ್ನಲ್ಲೇ ಅಡಗ್ತಾವ. ಅಂದ್ರೆ ಏನರ್ಥ? ಈ ಭೂಮಿಯಲ್ಲಿ ತೋರಿದಂಥ ಮರುಜಲ ಅಂತ, ಅದು ಮರುಮರುಚಿಕೆ ಅಂತ.
ಎಲ್ಲಿ ತೋರ್ತದ? ಭೂಮಿಯ ಮೇಲೆ ತೋರ್ತದ, ಭೂಮಿ ಮೇಲೆ ಹರಿತದ. ಆ ತೋರಿ ಹರಿದದ್ದು ನೀರು ಎಲ್ಲಿ ಅಡಿಗದ ನೋಡಿದ್ರೆ ಭೂಮಿಯಲ್ಲೇ ಅಡಿಗದ. ಅದರಂತೆ ಸಮುದ್ರದಲ್ಲಿ ಎದ್ದಂತ ಅಲೆ ಸಮುದ್ರದಲ್ಲಿ ಎದ್ದದ, ಸಮುದ್ರದಲ್ಲೇ ಅಲೆಗಳು ತೋರ್ತವ, ಸಮುದ್ರದಲ್ಲೇ ಕೊನೆಗೆ ಲಯ ಆಗ್ತವ. ಅದರಂತೆ ನಿನ್ನಲ್ಲೇ ಇವೆಲ್ಲ 5 ಕ್ಲೇಶಗಳು, ಅದರಿಂದ ಉತ್ಪತ್ತಿಯಾದಂಥ ಕಾಮಾದಿಗಳೇನವ ಎಲ್ಲವೂ ನಿನ್ನಲ್ಲೇ ಹುಟ್ಟವ, ನಿನ್ನಲ್ಲೇ ತೋರ್ತವ, ನಿನ್ನಲ್ಲೇ ಲಯ ಆಗ್ತವ. ಆದ್ರೆ ನೀನು ಸಾಕ್ಷಿ. ನೀನೇನು ಧಕ್ಕೆ ಆಗ್ಯದ? ಭೂಮಿಗೇನು ಕಿತ್ಕೊಂಡು ಹೋಗ್ಯದ ನೀರರ್ದಾಗ? ಯಾರು ಹೊಲ್ದಾಗ ನಾವು ಹೋಗಿ ನೀರು ನಿಂತವೇನು? ಯಾರು ಹೊಲ್ದ ಒಡ್ಡರ್ದೇನು? ಇದೇನಲ್ಲ, ಬರೀ ಕಲ್ಪನೆ ಅಂತ, ಕಾಲ್ಪನಿಕ ವಯಸ್ಸೇ. ಹಾಗೆ ಉಕ್ತ ಪಂಚಕ್ಲೇಶಗಳಿಂದಲೇ ಜೀವನಿಗೆ ಸಂಸಾರದ ಸಂಸಾರ ಸಾಕಾಗ್ಯದ ಅಂತ ಎಲ್ಲದಂತೀವಿ. ಸಾಕಾಗಕ್ಕೆ ಅದು ಏನು ಮಾಡೋದಂತ, ಅದು ಸಾಕು ಆಗಿಲ್ಲ, ಅದು ಬೇಕು ಆಗಿಲ್ಲ. ಸಂಸಾರ ಯಾರನ್ನ ಬಂಧ ಮಾಡಿಲ್ಲ, ಯಾರನ್ನ ಹಿಡಿದಿಲ್ಲ. ಸಂಸಾರವನ್ನು ನಾವು ಹಿಡಿದ್ವಿ. ಸಂಸಾರ ನಾವು ಹಿಡ್ಕೊಂಡು ಇಲ್ಲಪ್ಪ ಬಿಡವಲ್ತು ನನಗಂತಿ. ಅದಕ್ಕೆ ಕೇಳಿರಲ್ಲ, ಒಬ್ಬ ಶಿಷ್ಯ ಭಾಳ ಶಾಸ್ತ್ರಕ್ಕೆ ಬರ್ತದ, ಲಕ್ಷದ ಕೇಳ್ತದ. 8-10 ದಿನ ಆಯ್ತು, ನಂತರ ಶಾಸ್ತ್ರಕ್ಕೆ ಬರಲಿಲ್ಲ. ಗುರು ಲಕ್ಷ ಇಟ್ಟು ಕೇಳುವಂತ ವ್ಯಕ್ತಿಗಳನ್ನ ಕೇಳ್ತಾರ, ಆತ ಬರ್ತದ್ನಲ್ಲ ಪಟಗಸುತ್ತ ಪೂಜಾರಿ, ಯಾಕೆ ಬರವಲ್ಲ ಈಗ? ಆವಾಗ ಒಂದ್ ದಿವ್ಸ ಅಸೂಗ ಬಿಟ್ಟದ, ಗುರುಗಳ ಪೂಜೆನೇ ನಿನ್ನ ನೆನಪು ಮಾಡಿದ ನೋಡಪ್ಪ, ನಿನ್ನೆ ಯಾಕೆ ಬರಂಗಿಲ್ಲ? ಆವಾಗ ಅವನಿಗೆ ಅಂದ, ಇಲ್ಲಪ್ಪ ನಾನೇನು ಬರ್ಬೇಕಂದ್ರೆ ಸಂಸಾರ ಒಂದಾದಲ್ಲ ಬಿಡವಲ್ತಂದ. ಸರಿ ಬಿಡಂದ. ಮರು ದಿವ್ಸ ಇಲ್ಲಪ್ಪ ಭೇಟಿಯಾಗಿದ್ದ, ಹಿಂಗೆ ಕೇಳಿದೆ, ಹಿಂಗೆ ಅಂದ. ಸರಿ ಬಿಡು ತಮ್ಮ, ಹೊಸದಾಗಿ ಲಗ್ನ ಆಗಿದ್ನು ಅಂದ. ಮನೆ ಕಡೆ ಬಸವಣ್ಣವ್ರ ಗುಡಿ ಕಡೆ ಅಂದ. ಮುಂಜಾನೆ ತಮ್ಮಿ ತಗೊಂಡು ಆ ಕಡೆ ಹೋಗ್ಬಿಟ್ರು ಗುರುಗಳು. ಆತನ ಈ ಕಡೆ ಬರ್ತಾನೆ ಮುಂಜಾನೆ ಅಂತ ಗೊತ್ತಿತ್ತಲ್ಲ. ಅಲ್ಲೊಂದು ಗಿಡ ಇತ್ತು, ಗಿಡಕ್ಕೆ ಮುಂದೆ ಹೋಗಿ ಅಷ್ಟೊತ್ತಿ ಶಿಷ್ಯ ಹೋಗಿದ್ದ ಮುಂದಕ್ಕೆ. ವಾಪಸ್ ಬರೋದಾರಾಗ ಒಂದು ಗಿಡಕ್ಕೆ ಹೋಗಿ ಜೋತಿ ಬಿದ್ದರು. ಗಿರಿಕೆ ಹಾಕೊಂಡ್ಬಿಟ್ಟ, ಕಾಲು ಕೈ ಗಿರಿಕೆ ಗಟ್ಟಿ ಗಿಡ. ಆ ಕಡೆಯಿಂದ ಶಿಷ್ಯ ಬಂದ, ಕೆಳಗೆ ತೆಂಬಿಗಾದ, ಮನುಷ್ಯರಿಲ್ಲ. ಗಿಡದ ಕೆಳಗೆ ತೆಂಬಿಗಾದ. ಇದೇ ಅಂತ ಯಾರು ನಾರಂತ ನೋಡಿದಾಗ ಗುರುಗಳಲ್ಲಿ 8 ಶಾಸ್ತ್ರ ಕೇಳ್ಯಾನ. ಅವಾಗ ಏನಪ್ಪ ಯಪ್ಪ ಗಿಡಕ್ಕೆ ಹಾಕಿ ಜೋತಿ ಬಿದ್ರಿ ಹಿಂಗಂದ. ಆವಾಗ ಗುರುಗಳಂದ್ರು, ಇಲ್ಲಪ್ಪ ನಾನೇ ಗಿಡಕ್ಕೆ ಜೋತಿ ಬಿಡಿ, ಗಿಡ ನನ್ನ ಬಿಡೋವಲ್ ತಂದ. ಗಿಡ ಬಿಡೋವಲ್ ನ್ಯಾಯ ಮಾಡಂದೆ, ಗಟ್ಟಿ ಹಿಡ್ಕೊಂಡಂದ. ಹೆಂಗ ಶಾಸ್ತ್ರ ಹೇಳ್ತಾರಪ್ಪ ನೀವೆಲ್ಲ ಗುರುಗಳಾಗಿರಿ, ಗಿಡ ಹೆಂಗ ನಿನ್ನ ಹಿಡಿತದ? ನೀವೇ ಗಿಡ ಹಿಡ್ಕೊಂಡಿರಿ, ನೀವೇ ಕಾಲು ಕೈ ಗಿರಿಕೆ ಹಾಕಿರಿ, ಗಿಡ ಬಿಡವಲ್ತಂತ ಅಂತಿರಲ್ಲ, ನೀವೇ ಗಿಡನ ಹಿಡ್ಕೊಂಡ್ರಿ, ಗಿಡ ನಿನ್ನೆ ಹಿಡದಲ್ಲಪ್ಪ ಅಂದ. ಅಲ್ಲೇ ತಿಳಿಲ್ ನೋಡ್ತಮ್ಮ ಅಂದ. ಆಗಿಂದ ಆಳೆ ಕಾಲು ಕೈ ಬಿಟ್ಟು ಹಿಡಿದು ಅವಾಗ ಹೇಳ್ದ, ನಿನ್ನೆ ಸುಗಪ್ ಮುಂದೆ ಏನು ಅಂದೆ ಅಂತಲ್ಲ ಬಂದ. ಇಲ್ಲಪ್ಪ ಯಪ್ಪ ಹಿಂಗೆ ಕೇಳಿದ. ಮತ್ತು ಸಂಸಾರ ಅದಲ್ಲ, ಮತ್ತೆ ಹೆಂಗ ಅದು ಬಿಡವಲ್ತಪ್ಪ, ಅದಕ್ಕೆ ಬರೋಕ್ಕಾಗಿಲ್ಲ ಅಂದ. ಅಂತ ಇಷ್ಟ ಅಂದಿನ, ಮತ್ತೇನಂದಿಲ್ಲ ಅಂದ. ಅದ್ರಂಗ ನೋಡ್ತಮ್ಮ, ನೀನು ಸಂಸಾರ ಹಿಡ್ಕೊಂಡಿದ್ದಿ, ಸಂಸಾರ ನಿನ್ನ ಹೆಂಗೆ ಹಿಡಿತದ? ಹಿಡಿದ್ರೆ ನಿನ್ನ ಗಟ್ಟಿ ಹಿಡ್ಕೊಂಡು ಇಲ್ಲಿ ಎಲ್ಲಿನಾದನ್ನು ತೋರ್ಸದ ಅಂತ. ನೀವು ಒಬ್ಬನೇ ಇದ್ದಲ್ಲಿ ಇಲ್ಲಿ. ಇದು ನಿನ್ನ ಮೂರ್ಖತನ ತಿಳಿಸ್ಬೇಕಂತ ನಾನು ಹಿಂಗೆ ಮಾಡಿದೆ, ನನಗೆ ಹಿಂಗೆ ಗೊತ್ತಿಲ್ಲ, ನನ್ನ ಗಿಡ ಹೆಂಗೆ ಹಿಡ್ಕಂತದ. ಅದಕ್ಕೆ ನೀನೆಲ್ಲ ಹಿಡ್ಕೊಂಡು ಅವರೇ ನನ್ನ ಹಿಡ್ಕೊಂಡಾರ. ಹಿಡ್ಕೊಳ್ಳಿ, ನೀನು ಬಿಡ್ತಿದ್ದಿ ಗೊತ್ತದ ನನಗ. ಯಾವಾಗ ಬಿಡ್ತಿದ್ದಿ? ಅಲ್ಲಿ ತಾತನ ಊರಾಗ ಒಬ್ರು ಅವ್ರ ಮಾವ ಹೆಸರೇನು ಹೇಳ್ತಿದ್ದ, ಭಾರತ ಯಾವ್ದು ಜೈಮಿನಿ ಭಾರತ ಹೇಳ್ತದಂತ. ಮಾಮ ಏನ ಮಾಮ ನೀ ಎಲ್ಲಿಗನ ಕರ್ಕೊಂಡು ಹೋಗು, ನಾ ಜೈಮಿನಿ ಭಾರತ ಹೇಳ್ತನಂತ. ಇರ್ತಮ್ಮ, ಇಲ್ಲ ನನ್ನ ಕರ್ದಾಗ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ನಾನು
ಆವಾಗ ಏನು ಮಾಡ್ತದ, ಗುರುಗಳು ಇಂಥಲ್ಲಿ ಹೋದಾಗ ಭಾರತಮ್ಮ ಹಿಂಗೆ ಹೊಂಟೀನಿ ಅಂದಾಗ, ಇಲ್ಲಪ್ಪ ನಾನು ಇನ್ನೊಂದ್ಸಲ ಬರ್ತೀನಿ ಅಂತಿದ್ನಂತ. ಮತ್ತು ಯಾವಾಗ ಅಮಾವಾಸ್ಯೆ ಹಂಗೆ ಹೋದಾಗ ಹೋಗೋದು, ಗುರುಗಳಲ್ಲಿ ಸ್ವಲ್ಪ ಇರೋದು, ಕೇಳಿದಂಗೆ ಮಾಡೋದು, ಯಪ್ಪ ನಾವು ಓದ್ತೀನಂತ ಮುಂಜಾನೆ ನಮಸ್ಕಾರ ಮಾಡೋದು, ಮನೆಗೆ ಹೋಗೋದು. ಗುರುಗಳು ಬರೋದು ಬಂದಿದ್ದಿ 1-2 ದಿನ ಇದ್ದು ಹೋಗೋ, ಸಂಸಾರ ಹಂಗೆ ಇರ್ತದ, ಅದೇನು ಮಾಡ್ತದ, ಇಲ್ಲಪ್ಪ ಯಪ್ಪ ನಾ ಇಲ್ದ್ರೆ ಹೆಂಗೆ ನಡೀತದ ಅಂತ ಹೇಳೋದು, ಹೋಗ್ಬಿಡೋದು. ಅದಕ್ಕೆ ಅವ್ರ ಮೇಲೆ ಯಪ್ಪ ಅಪ್ಪಡೆ ಬಿಡ್ತಾರೆ ಅವರು. ನೀನು ಯಾವಾಗ ಅಪ್ಪಣೆ ಕೇಳಿದ್ದೆ ಅಂದರೆ ನೀನು ದಪ್ಪನ ಬಿಡೋಣಂತ ಗೊತ್ತಂತ ಹೋಗಂದ್ಬಿಡ್ತಾರೆ ಅವ್ರು, ತಣಗಿಲ್ಲ. ಆವಾಗ ಭಾಳ ದಿನ ಆಯಿತು, ಈ ಕಡೆ ಮನೆ ನಡೀತು ನೋಡು, ನಡೆದು ಗದ್ದಲು ಶುರು ಆಯಿತು, ಹೆಂಡ್ರ ಮಕ್ಕಳು ಕೇಳೋದಂಗೆ ಆಯಿತು. ಮಗ ವಯಸ್ಸು ಬಂದಿದ್ದ, ಅಂಗಿ ಹರಿಯಂಗೆ ಮೆತ್ತ ಹೊಡೆದ ಬಿಟ್ರಂತ. ಆವಾಗ ಮತ್ತೆ ಎಲ್ಲಿ ಹೋಗ್ಬೇಕು, ಅನಿವಾರ್ಯಲ್ಲ. ಆವಾಗ ಗುರುಗಳ ನೆನಪಾಯ್ತು, ಮತ್ತೆ ಇನ್ನೇನು ಗತಿಯಪ್ಪ ಅಲ್ಲಿಗೆ ಹೋಗಂತ ಬಂದಂತ. ಬಂದ್ಮೇಲೆ ಆ ಗುರುಗಳಿಗೆ ಗೊತ್ತಾ ದೂರಿಂದ ಬರಕಲ್ಕ, ಇವನಿಗೆ ಏಟು ಬಿದ್ದವಾಗ್ಯದ ಅಂತ ಸುಮ್ಮನಿದ್ರೆ ಕೇಳಲ್ಲ, ಅಪಮಾನ ಆಗುತ್ತಂತ ಕೇಳಂಗಿಲ್ಲ ಅವ್ರು. ತಿರುಗಿ ಮರು ದಿವಸ ಸುಮ್ಮನೆ ಇದ್ರು, ಊರಿಗೆ ಹೋದ್ನಂತ ಅನ್ಲಿಲ್ಲ. 2ನೇ ದಿನ ಕೇಳಿದ್ರು, ಸುಮ್ಮನೆ ಇದ್ದ. ಆವಾಗ ಗುರುಗಳು ಕೇಳಿದ್ರು, ಏನೋ 2 ದಿನ ಆಯ್ತಲ್ಲ, ಮತ್ತೆ ಬರೋದು ಓದ್ತಿದ್ದಿ, ಮತ್ತೆ ಮನೆ ಕಡೆ ಹೋಗು ಯಾಕಿದ್ದಿ ಅಂತ ಗುರುಗಳು ಕೇಳಿದ್ರು. ಇಲ್ಲಪ್ಪ ಯಪ್ಪ ನಾವು ಹೋಗಂಗಿಲ್ಲ ಅಂತ ತಿಳಿದು ಬಿಡಂದ್ರಂತ. ನನಗೆ ಮೊದಲೇ ತಿಳಿದ, ಅಂಗಿ ಹರ್ಕೊಂಡು ಬಂದಿದ್ದೆಲ್ಲ ಅವಾಗೇ ತಿಳಿದ ಮೆತ್ತಗೆ ಏಟು ಬಿದ್ದಾವಂತ. ಈ ಸಲ ನೀವು ಹೋಗೋಣಂತ ಗೊತ್ತದ, ನಾನೇ ಹಾಕಿ ಕೇಳಲ್ಲ ಅಂತ ಕೇಳಲ್ಲ. ಅಂದ್ರೆ ನಿಮ್ಮಂತ ಲಫಂಗರು ಅವರಾಗಿ ಬಿಟ್ಟು ಏಟು ಬಿದ್ದಾಗ ನೀವು ಬಿಟ್ಟು ಬರೋರು ಅಂತ. ಅವರು ಏಟು ಬಿದ್ದಾಗ ಬಿಟ್ಟು ಬರೋ ಮಂದಿ, ನೀವಾಗಿ ಬಿಟ್ಟು ಬರೋ ಮಂದಿ ಅಲ್ಲ ಅಂತ ಅರ್ಥ ಆಗ್ತದ ತಮ್ಮಂತ ಹೇಳ್ತಿದ್ರು. ನೀವನು ಕೇಳಿರಿ, ಅದೇನು ಹೊಸ ವಿಷಯ ಎಲ್ಲ, ನೆನಪು ಮಾಡಕತ್ತೀನಿ. ಹೀಗಾಗಿ ಮುಂದ 21ನೇ ಸೂತ್ರದಲ್ಲಿ ತನು ಇದು ಆನೆಂದೆಂಬ ಬಗೆಯಿಂದೆ ಜೀವಂಗೆ ಜನಿಪಾವು ಆ ತಾಪತ್ರಯಗಳು. ಏನಾಯ್ತ್ರಿ ಈ ತನು ಅಂದ್ರು, ಹಿಂದೆ ಹೇಳಲ್ಲ ತನುನ ಬಗ್ಗೆ ಏನೇನಾದ, ಚೀಲ್ದಾಗ ಬ್ಯಾಗಿನಾಗಂತ. ಈ ಸಪ್ತಧಾತು, ಪಂಚಕ್ಲೇಶಗಳು, ಹರಿಷಡ್ವರ್ಗಗಳು, ಮತ್ತೆ ಇಲ್ಲಿ ಜನನ ಮರಣಗಳು, ಮತ್ತು ಹಸಿವು ತೃಷಗಳು, ಮತ್ತು ಇನ್ನೂ ಅನೇಕ ಏನಾವಲ್ಲ, ಅವೆಲ್ಲವೂ ಯಾಕಾದವು ಅಂದರೆ ಅಂಥ ಶರೀರಕ್ಕೆ ಸಂಬಂಧಪಟ್ಟದ್ದು ಆ ಶರೀರವೇ ನಾನು ಅನ್ನುವ ಮೂಲಕ. ಮಂದಿ ಸಾಮಾನು ನಾನು ಅಂದಿಲ್ಲ, ಆವಾಗ ನಿನಗೆ ಶಿಕ್ಷೆ ಆಗೋದು. ನಮ್ಮ ಬ್ಯಾಗ್ ನಾವೆಲ್ಲೇನು ಹಿಡ್ಕೊಂಡು ತಿರುಗಾಡಿ ಯಾವನ ಮಾತಾಡ್ಸನೇನು? ಮಂದಿ ಬ್ಯಾಗ್ ಏನೇನು ಅಪ್ಪಿ ತಪ್ಪಿ ಕೈಯಾಗ ಬಂತಿಲ್ಲ, ಬಂದು ನೋಡಿ ಬೆತ್ತಗಳು ಬರ್ತಾವ, ಪೊಲೀಸರು ಬರ್ತಾರ, ಸ್ಟೇಷನ್ಗೆ ಹೋಗ್ಬೇಕಾಗ್ತದ. ಯಾಕ್ರಿ ಅಂದ್ರೆ ಇಲ್ಲಿ ತಪ್ಪು ಮಾಡಿದ್ದೆ ಅಂತ. ಹಾಗಾಗಿ ಆ ತಾಪಗಳು ಯಾವುವು ಅಂತ ಹೇಳ್ತಾರ, ಆಧ್ಯಾತ್ಮಿಕ, ದೈವಿಕ, ಭೌತಿಕ ತಾಪಗಳು. ಯಾಕಾದವು ಅಂದ್ರೆ ಇದು ನೀನಂದಿಲ್ಲ, ಅದಕ್ಕಾದು. ಆಧ್ಯಾತ್ಮಿಕವು ಮತ್ತ ಆದಿ ಭೌತಿಕ ಬಳಿಕ ಆದಿ ದೈವಿಕವೆಂಬ ಹೆಸರಿನ ಬಾಧೆ ತಾಪತ್ರಯ ಹೌದೆಂದು ತಿಳಿ ಪಲ್ಲವ ಧರೆ ಮೈತ್ರಿ ಮೊದಲಿಂದೆ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಚಿಗರರಿಗೆ ದೃಶ್ಯವಾದ ತುಟಿಗಳುಳ್ಳ ಮೈತ್ರಿ ಅಂತ. ಕೆಲವು ಮಂದಿ ತುಟಿಗಳು ಬಹಳ ತಳ್ಳಿ ಇರ್ತಾವ, ಮೃದುವಾಗಿರ್ತಾವ, ಕೆಂಪಾಗಿರ್ತಾವ. ಅಂಥ ಲಕ್ಷಣವುಳ್ಳ ಮೈತ್ರಿ. ಆಧ್ಯಾತ್ಮಿಕವು ಅಂದ್ರೆ ಶರೀರ ಮನಸ್ಸು, ಶರೀರದಿಂದ ಆಗುವ ದುಃಖ, ಮನಸ್ಸಿನಿಂದ ಆಗುವ ದುಃಖ, ಮತ್ತು ಶೀತ ವಾತ ವ್ಯಾಘ್ರಾದಿಗಳಿಂದ ಅದು ದೈವಿಕ ದುಃಖ ಅನ್ನುವಂಥ 3 ದುಃಖಗಳು.
ಇವೆಲ್ಲರಿಗೆ ಆತವಿಲ್ಲ. ಈ ಎಲ್ಲ ದುಃಖವೇ ತಾಪತ್ರಯ, ಅಂದ್ರೆ ದುಃಖ ಮೂಲ. ಆ 3 ದುಃಖದಲ್ಲಿ 360 ದುಃಖ. ಆ 360 ದುಃಖದಲ್ಲಿ 4700 ಚಿಲ್ಲರೆ ದುಃಖಗಳನ್ನ ಬರ್ತಾರೆ ಶರೀರಕ್ಕೆ. ನಮಗೆ ಒಂದೆರಡು ಬಂದ್ರೆ ತಾಳದಾಗೋಲ್ತು. ಆಧ್ಯಾತ್ಮಿಕ ದುಃಖ ಅಂತ ಯಾವುದಕ್ಕೆ ಅನ್ಬೇಕು ಅಂದ್ರೆ, ತನುವಿನ ರುಜೆ ಮನಸ್ಸಿನ ವೇದನೆಗಳ ಹಾಗೆ ತನಗೆದು ಆಧ್ಯಾತ್ಮಿಕ ಎನಿಸುವ ಘನತಾಪವಿದು ತನು ತಾನೆಂಬ ಭ್ರಮೆಯೆಂದೇ ಜನಿಸುತ್ತಿರ್ಪದು ಜೀವನಗಳು ನೋಡು ಅಂದ್ರು. ಈ ತನುವಿನ ರುಜಿ ಅಂದ್ರೆ ಶರೀರಕ್ಕೆ ಬರುವಂತ ರೋಗ, ಆ ರೋಗದ ಬಾಧೆ ಮನಸ್ಸಲ್ಲಿ ತೋರ್ತಾವ. ಶರೀರದಲ್ಲಿ ರೋಗ ಇದು ತೋರಂಗಿಲ್ಲ, ಮನಸ್ಸಿನಾಗ ತೋರ್ತಾವ. ಸುಖ ದುಃಖ ಮನಸ್ಸಿಗಂತ ಹೇಳಿರಲಿಲ್ಲ, ಸುಖ ದುಃಖ ಶರೀರಕ್ಕೆ ಅಂತ ಹೇಳಿಲ್ಲ. ಜನನ ಮರಣ ಅಷ್ಟೇ ಇಡ್ಬೇಕು. ಅದಕ್ಕೆ ಜನನ ಮರಣ ಶರೀರಕ್ಕೆ ಇರಬೇಕು, ಅಷ್ಟೇ ಅದು ಕೆಲಸ. ಸುಖ ದುಃಖ ಯಾವುದಕ್ಕ? ಮನಸ್ಸಿಗೆ. ಹೀಗೆ ದೇಹವೇ ನಾನೆಂಬ ವಿಪರೀತ ಜ್ಞಾನವುಳ್ಳವರಿಗೆ ಎಷ್ಟೋ ಮಂದಿಗೆ ರೋಗಾದಿಗಳ ಬಾಧೆಗಳನ್ನ ಸಹಿಸಿಕೊಳ್ಳುವ ಸಾಮರ್ಥ್ಯ ಇರುವ ಜನ ಉಂಟು. ಸಣ್ಣ ಪುಟ್ಟ ಯಾವುದಕ್ಕೆ ಬಹಳ ಆಶ್ಚರ್ಯ ಪಡಂಗಿಲ್ಲ. ತಾಳಿಕಂತ ತಾಳ್ಮೆ ಇರ್ತದ. ಅದೇ ತಾಳ್ಮೆ ಇರ್ತದಂದ್ರೆ ಯಾವುದೋ ಒಂದು ಸಹನೆ ಇರ್ತದ, ವಿಚಾರ ಇರಬೇಕಲ್ಲ. ಇಲ್ಲಾಂದ್ರೆ ಏನಾಗ್ತದಂದ್ರೆ ಆ ಮೂಲಕ ಜೀವನಿಗೆ ತನು ಮನಸ್ಸುಗಳ ಸಂಬಂಧಗಳು, ಶರೀರ ಸಂಬಂಧ ಜೀವನಿಗೆ ಒಮ್ಮೆಲೆ ಆಯ್ತೇನು ಡೈರೆಕ್ಟು? ಇಲ್ಲ. ದೇಹ ಸಂಬಂಧ ಮೊದಲು ಮನಸ್ಸಿಗೆ ಆಗ್ತದೆ. ಮನಸ್ಸು ದೇಹದ ಸಂಬಂಧ ಮಾಡ್ಯದ, ಅದರಿಂದ ಮುಂದೆ ಸಿಗ್ನಲ್ ಕೊಡ್ತದ. ಒಂದಕ್ಕೊಂದು ಸಂಬಂಧ ಆಗಿ ತನು ನಾನಂತ ಆಯ್ತು. ರೋಗ, ಚಿಂತೆ ಮೊದಲಾದ ದುಃಖಗಳು, ಮೊದಲಾದಂದ್ರೆ ಅನಂತ ದುಃಖ ಅಂತ ನಿನ್ನೆ ಹೇಳೇವಲ್ಲ. ಆ ದುಃಖ ಏನಾವ ಆಧ್ಯಾತ್ಮಿಕ ಅನ್ಬೇಕು ನೋಡ್ರಿ. ಇವೆಲ್ಲ ದುಃಖ ಬಂದು ಆಧ್ಯಾತ್ಮಿಕ ದುಃಖಗಳು. ಇವೇನು ಪಂಚಮಹಾಭೂತಗಳ ದೇಹ, ಆ ಪಂಚಮಹಾಭೂತದ ಮನಸ್ಸು, ಅವುಗಳಿಗೆ ಸಂಬಂಧ. ನಿನಗೇನು ಸಂಬಂಧ? ದೇಹ ನೀನಂದ್ರೆ ನಿನ್ನೆ ಹಣ ಕಡುತ್ತದ ನೋಡು, ರೋಗ ಬಡಂಗಿಲ್ಲ. ನೀನು ದೇಹಕ್ಕೆ ನಾ ಸಾಕ್ಷಿ ಅಂದ್ರೆ ರೋಗ ಇರ್ತದ, ರೋಗದ ಬಾಧೆ ಇರಂಗಿಲ್ಲ ಅಷ್ಟೆ. ವ್ಯತ್ಯಾಸ ಇಷ್ಟೇ ತಿಳ್ಕೋಬೇಕು ನಾವು. ರೋಗ ಇರ್ತದ, ರೋಗದ ಬಾಧೆ ಇರಂಗಿಲ್ಲ. ಬಾಧೆ ಇಲ್ಲದ ರೋಗ 100 ಇದ್ರೆ ಏನದ ವಿಚಾರ. ಕಾಲು ಕಡ್ದಂಗಾಗಿರ್ತದ, ಅಲ್ಲ ಏನ್ ಹಿಂಗಾಗ್ಯದ ಅಂದ್ರೆ ಇಲ್ಲಪ್ಪ ಇದ್ರದ್ದು ಏನು ನೋವಿಲ್ಲ ಅಂದ್ರೆ ಏನು? ಅದೇನು ಬಾಧೆ ಇಲ್ಲ ಅಂದ್ರೆ ಅದು ಕಡದ್ರೆ ಏನು ಏನಾಗದೆ, ಗುಳ್ಳೆ ಆದ್ರೆ ಗಾಯ ಆದ್ರೆ ಹಿಂಗ. ಈ ರೀತಿ ಮತ್ತೆ ಅದೇ ಭೌತಿಕ ದುಃಖ ಯಾವುದು ಅಂದ್ರೆ, ಸಕಲ ಭೂತಗಳಿಂದ ಉದಿಸಿ ತೋರುವ ದುಃಖ ನಿಖರವು ಆದಿ ಭೌತಿಕವಕ್ಕೂ ಅಕಲಂಕ ಮತಿ ಕೇಳು ಶೀತ ವಾತ ತಪ ಪ್ರಕಾರದಿಂದ ಅದನ್ನುವುದು ತಾನು. ಅಂದ್ರೇನು? ಅಕಲಂಕ ಮತಿ ಕೇಳು, ಶುದ್ಧ ಬುದ್ಧಿಯುಳ್ಳಂತ ಮೈತ್ರೆ ಅಂದ್ರೆ ಶುದ್ಧ ಸಾತ್ವಿಕ ಬುದ್ಧಿ ಅಂತ ಅರ್ಥ. ಅಲ್ಲಿ ಆಲಿಸು ಭೂತಗಳಿಂದ ಉದಿಸಿ ತೋರುವ ದುಃಖ. ಭೂತಗಳಿಂದ ಹುಟ್ಟಿದ್ದೇನದ? ಪಂಚಮಹಾಭೂತಗಳಿಂದ ಹುಟ್ಟಿದು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅದ. ಆದ್ರಿಂದ ಈ ಕೆಲವು ಸಮಯದಲ್ಲಿ ಚಳಿ ಆಗ್ತದ, ಕೆಲವು ಸಲ ಅಗ್ನಿ ಸಂಬಂಧ ಉಷ್ಣ ಆಗ್ತದ, ಮತ್ತು ಈ ವಾಯು ಸಂಬಂಧದಿಂದ ಮತ್ತೆ ಶೀತ ವಾತ ಇವೆಲ್ಲ ಆಗ್ತಾವಲ್ಲ, ಬರ್ತಾವಿಲ್ಲ. ಇವು ಎದರಿಂದ ಬರ್ತಾವಂದ್ರೆ ವಾತಾವರಣ ಹೆಚ್ಚು ಕಮ್ಮಿ ಆಗದಿಂದ ಬರ್ತಾವ ನಮ್ಗೆ. ಅದು ಹೆಚ್ಚಾಯ್ತು ಅಂದ್ರೆ ಬರ್ತದ, ಕಡಿಮೆ ಆದ್ರೆ ಬರ್ತದ. ಸಮಯ ಇರ್ಬೇಕಂತ ಅದು. ರಕ್ತ ಕಡಿಮೆ ಆದ್ರೂ ನಮ್ಗೀಗ ಅನಿಸೋದಿಲ್ಲ, ರಕ್ತ ಭಾಳ ಹೆಚ್ಚಾದ್ರೂ ಅದು ದುಃಖನೇ. ಹಾಗಾಗಿ ಒಳಗ ಉಷ್ಣ ಅದ,
ಉಷ್ಣ ಅಗ್ನಿತತ್ವ ಅದಲ್ಲ, ಅದು ಕಡಿಮೆ ಆದರೂ ಕೂಡ ನಿನಗೆ ಕಷ್ಟ, ಹೆಚ್ಚಾದ್ರೂ ಕಷ್ಟ. ಡಾಕ್ಟ್ರಲ್ಲಿಗೆ ಹೋದಾಗ ಏನು ಮಾಡ್ತಾರೆ, ಹೆಚ್ಚಾಗಿದೆ ಕಡಿಮೆ ಆಗಿ ಔಷಧ ಕೊಡ್ತಾರೆ, ಕಡಿಮೆ ಆಗಿತ್ತಂದ್ರೆ ಹೆಚ್ಚಾಗಿ ಔಷಧ ಕೊಟ್ಟು ಸಮ ಮಾಡ್ತಾರೆ. ಅವಾಗೇನೈತಿ, ಗೋಲಿ ತಗೊಂಡಪ್ಪ ತೋರಿಸ್ಕೊಂಡೆ ಆರಾಮ ಆಯ್ತು. ಆ ಗೋಲಿಯಲ್ಲಿ ಹೆಚ್ಚು ಕಡಿಮೆ ಆದವು ಸಮ ಮಾಡೋ ಶಕ್ತಿ ಇರ್ತಾವ. ಹಾಗೆ ಇದರಿಂದ ಸಕಲ ಭೂತಗಳಿಂದ ಉದಿಸಿ ತೋರುವ ದುಃಖ ನಿಖರವ ಆದಿ ಭೌತಿಕವಕ್ಕೂ ಅಕಲಂಕ ಮತಿ ಕೇಳು ಅಂದ್ರಿ. ಎಲ್ಲ ಭೂತಗಳಿಂದ ಇನ್ನೇನು ಹುಟ್ಟ್ಯವ ಅಂತಂದ್ರೆ ಇನ್ನ ಹಲವು ರೀತಿಯ ಹಾವು ಚೇಳು ಅನಂತ ರೀತಿ ಹುಟ್ಟ್ಯವಲ್ಲ. ಇವೆಲ್ಲವಾಗಿಂದ ಉತ್ಪನ್ನಿಯಾಗಿ ತೋರುವ ದಾಮಿ ಹುಟ್ಟ್ಯವ. ನಮ್ ದುಃಖ ಆಗ್ತಿಲ್ಲ, ಇರುವೆ ಕಡೆ ದುಃಖ ಆಗ್ತಿಲ್ಲ. ಈ ಅದರಿಂದಾಗಿ ದುಃಖ. ಪಂಚಮಹಾಭೂತದಿಂದ ಹುಟ್ಟಿದಂತ ಜೀವಿಗಳಿಂದ ಪಂಚಮಹಾಭೂತ ದೇಹಕ್ಕಾಗ್ಯದ, ಅವುಗಳಿಂದ ಅದಕ್ಕಾಯ್ತು. ಅವ್ರಿಬ್ರು ಗುದ್ದಾಡಿದ್ರಪ್ಪ, ಇತ್ತಿಗೆ ಆತ ಹೊಡೆದ ಆತಗಿತ ಹೊಡೆದ ಅಂದ್ರೆ ನೀ ಏನಾಯ್ತು, ನಿನಗೇನಾಯ್ತು, ನಿನಗೆ ಹೊಡೆದಾರ ಮತ್ತೆ ನೀನ್ ನಾನು ನೋಡಿದ್ನಪ್ಪ ಅಷ್ಟೇ. ನೋಡಪ್ಪ ಯಾರನ್ನ ಗುದ್ದಾಡ್ತಮ್ಮ ನೋಡು, ಆದ್ರೆ ನೀ ಬಿಡಿಸಕ್ ಹೋಗ್ಬೇಡ ಅಂತಾರ. ಎಷ್ಟು ಮಾತು ಸೂಕ್ತ. ಮಕ್ಕಳಿಗೆ ಹೇಳಂಗಿಲ್ಲ, ನೋಡು ಬೇಡಂಗಿಲ್ಲ, ಬಿಡಿಸಕ್ ಹೋಗ್ಬೇಡ ಅಂದ್ರೆ ಅದ್ರಾಗ ನೀ ಕೂಡಕ್ ಹೋಗ್ಬೇಡ ಅಂತ ಅರ್ಥ. ಕೂಡಿದ್ರೆ ನೀ ದುಃಖ ಆಗ್ತದಿಲ್ಲ. ಆ ಕಾರಣದಿಂದ ಇವೆಲ್ಲ ಆದಿ ಭೌತಿಕವೆನಿಯುವುದು ಅಂತ ಇಲ್ಲಿ ಬರೆದು, ಮತ್ತೆ ಆದಿ ದೈವಿಕ ದುಃಖ ಹೇಳ್ತಾರೆ. ನರಕ ನಾಕಂಗಳಿಂದ ಅಮರ ಉತ್ಪಾದಿತಂ ಅಮರರು ಉತ್ಪಾತದಿಂ ದೊರಕೊಳ್ಳುವ ದುಃಖವಂತದು ತಾನು ಉರುತರವೆನಿಪ ಆದಿ ದೈವಿಕ ತಾಪವೆಂದು ಉರುಗುಣಾಬ್ದಗಂದಿ ನೀನು ಅರಿವುದು. ನೀನು ತಿಳ್ಕೊ ಮೈತ್ರಿ. ಇನ್ನ ಇಲ್ಲಿ ಮುಗಿತು. ಪಂಚಮಹಾಭೂತಗಳಿಂದ ಪಂಚಮಹಾಭೂತಗಳ ಉತ್ಪತ್ತಿಯಿಂದ ಆಗ್ತಕ್ಕಂಥ ಅನಂತ ದುಃಖಗಳು, ಶರೀರದಿಂದ ರೋಗಗಳಿಂದ ಆಗ್ತಕ್ಕಂಥ ದುಃಖಗಳು ಇಲ್ಲಿ ಮುಗಿತು. ಇಲ್ಲಿಂದ ಪಾರಾದಂತೆ ಇಲ್ಲೇ ಮುಗಿಸಬೇಡ, ಇನ್ನ ಮುಂದೆ ದೊಡ್ಡದ ಅಂದ್ರು. ಇನ್ನು ದೊಡ್ಡ ದುಃಖ. ನಾವಿನ್ನ ಇವೇ ದುಃಖ ನಿವಾರಣೆ ಮಾಡಿಕೊಳ್ಳಕ್ಕೆ ಸತತ ಪ್ರಯತ್ನ ಮಾಡಿ ಆಯುಷ್ಯ ದವಾಖಾನಿಗೆ ಮನೆಗೆ ತಿರುಗಿ ರಗಸರಿಯಾದೀವಿನ ಮತ್ತೆ ಏನು ಮಾಡಲಿಲ್ಲ. ಅವ್ರು ಹೇಳ್ತಾರೆ ನರಕ ನಾಕಗಳಿಂದ ಅಂದ್ರೆ ಸ್ವರ್ಗ ನರಕಗಳಿಂದ, ಅಲ್ಲಿನ ಅಮರರು ಅಂದ್ರೆ ದೇವತೆಗಳು ಉತ್ಪಾತದಿಂದ ಕೆಳಗೆ ಒಯ್ಯುವುದರಿಂದ. ಯಾವಾಗ ಹೋಗ್ತಾರೆ ಕೆಳಗೆ? ನೀನು ಕೆಳಗೆ ಬೀಳಬೇಕು. ನಾ ಏನು ತಪ್ಪು ಮಾಡಿಲ್ಲ, ಯಾಕೆ ಬೀಳ್ಬೇಕು? ನೀನು ಎರಡರಕ್ಕೊಂದು ಮಾಡೇ ಇರ್ತಂದು ಗ್ಯಾರಂಟಿ ಅದಾವ್ರಿ. ಒಂದು ಪುಣ್ಯನ ಮಾಡಿರ್ತಿದ್ದಿ ಅಂತ ಒಂದು, ಇಲ್ಲ ಪಾಪನ ಮಾಡಿರ್ಬೇಕು ಒಂದಲ್ಲ. ಎರಡೂ ಮಾಡಿದ್ರು ಕೂಡ ನೀನು ಅಲ್ಲಿ ಪಾಪ ತೀರಿದ ಮೇಲೆ ಒದಿತರ ಮತ್ತೆ ಕೆಳಗೆ ಬರ್ತದ್ದಿ. ದೇವತೆಗಳು ಸ್ವರ್ಗದಲ್ಲಿ ಅಲ್ಲಿ ಒದಿತರ ಕೆಳಗೆ ಬೀಳ್ತಿದ್ದಿ. ಇಲ್ಲೇ ನಡೀತಾ ಕೆಳಗೆ ಬಿದ್ರೆ ಎಷ್ಟೋ ಅಳ್ತಿದ್ದಿ. ಕೈ ಮುರಿದು, ಕಾಲು ಮುರಿದು, ಸೊಂಟ ಮುರಿದು ಏನೇನಾಯ್ತು ಅಂತಿ. ಇಲ್ಲೇ ಮ್ಯಾಲಿಂದ ಒಗಿವಾಗ ಏನೇನು ಮುರಿಬಹುದು ನಿನಗ. ಆದರೆ ಭಗವಂತ ಬಹಳ ಚಂದ ಮಾಡ್ಯಾನಲ್ಲಿ. ಅದಕ್ಕೆ ಶಿಡಿಲ ಸಮುದಾಯವನ್ನಂದ್ರ ಅವರು ಹೊಗೆಯುವಾಗ ಪೆಟ್ಟು ಎಷ್ಟಾಗ್ತದ, 1000 ಶಿಡಲು ಬಡಿದ್ರೆ ಎಷ್ಟು ಎಚ್ಚರ ಇದಾಗ್ತದ. ಆಶ್ಚರ್ಯ, ಹಂಗ ದಿಕ್ಕು ತಪ್ಪಿ ಹೋಗ್ತದ. ಆದ್ರೆ ಅಲ್ಲಿ ಪೆಟ್ಟಾಗವಲ್ತು. ಯಾಕೆ ಪೆಟ್ಟಾಗಿಲ್ಲ ಅಂದ್ರೆ ಇನ್ನ ಅವಯವಗಳು ಅಲ್ಲಿ ಮೂಡಿಲ್ಲ, ಅದಕ್ಕೆ ಅಲ್ಲಿ ತಲೆಗೆ ಪೆಟ್ಟಾಗಿಲ್ಲ, ಕಾಲು ಮುರಿದಿಲ್ಲ, ಕೈ ಮುರಿದಿಲ್ಲ, ಏನು ಇಲ್ಲ. ಅದು ಸೂಕ್ಷ್ಮವಾಗಿ ಏಟು ಬಿದ್ದದ ನೋಡ. ಹೌದಿಲ್ಲ? ಮತ್ತೆ ಇಲ್ಲಿನ ಅಷ್ಟೇ ಆದ್ರೆ ಆಗಿತ್ತ, ಇಲ್ಲಿ ಮೂಡ್ಯಾವಲ್ಲಪ್ಪ ನಿನಗ.
ಅದಕ್ಕೆ ಈಗ ಇಲ್ಲಿ ಮುರಿತವೆ ನನಗೆ, ಇಲ್ಲಿ ಇವ್ರ ಕಾಟ ಅಲ್ಲಿ ಅವ್ರ ಕಾಟ. ಹೀಗೆ ಅರುಣಾಬ್ಜಗಂಧಿ ಅಂದ್ರೆ ಕೆಂಪು ಕಮಲದ ಗಂಧದ ಉಪಾದಿಯಲ್ಲಿ ಅವಳು ಗಂಧ ವಾಸನೆ ಅಂದ್ರೆ ಕೆಂಪು ಕಮಲದ ವಾಸನೆ ಸುಗಂಧ ಅಂತಾರ, ಸುಗಂಧಮಯ ಅಂತ. ಒಂದೊಂದು ಹೂವಿಗೆ ಒಂದೊಂದು ವಾಸನೆ ಬೇರೆ ನೋಡ್ರಿ. ಹಾಗಾಗಿ ಅಂಥ ಶರೀರವುಳ್ಳ ಮೈತ್ರಿ ನೀನು ತಿಳಿ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಮತ್ತೆ ಈ ಎಲ್ಲಾ ದುಃಖಗಳ ನಿವೃತ್ತಿ ಹೆಂಗಾಗ್ಬೇಕ್ರಿ? ಇಲ್ಲಿಂದ ಆಗಬಾರ್ದು, ಪಂಚಮಭೂತದಿಂದ ಆಗಬಾರ್ದು, ಶೀತ ವಾತ ಕಫ ಗಾಳಿಯಿಂದ ಆಗಬಾರ್ದು, ಹುಲಿ ವ್ಯಾಘ್ರ ಹಾವು ಚೇಳಿಂದ ಆಗಬಾರ್ದು, ಮತ್ತೆ ಸ್ವರ್ಗ ಲೋಕದಿಂದ ನರಕ ಲೋಕದ ದುಃಖನೂ ಆಗಬಾರ್ದು ನಿನಗಂದ್ರೆ ನಿನಗ ಯಾಕೆ ಆಗ್ಯದ ಅಂತ ತಿಳ್ಕೊ. ಆಮೇಲೆ ಅದಕ್ಕೆ ಔಷಧಿ ಹೇಳ್ತಂತ. ಇಲ್ಲಿ ತನು ರುಜೆ ಆಗರ ಅತಿ ದುಃಖ ಸಾಗರ ಅನುತಾಪ ಕ್ಲೇಶಾದಿಗಳ ಗೊತ್ತು ತನು ಮೂಲ ಅದರಿಂದ ಅಖಿಲ ದುಃಖವೆಲ್ಲಕ್ಕೆ ತನು ಭಾವ ಬಳಿಯೇ ದುಃಖದ ಕೇಡು. ಅಷ್ಟೇ. ಒಂದೇ ನಿನಗ ರುಜೆ ಶರೀರಕ್ಕೆ ರೋಗ ಯಾಕೆ ಬಂದ್ವಿಲ್ಲ? ಬರ್ತಾವ. ಅವೆಷ್ಟು ಬರ್ತಾವ? ಆಗರ ಅಂದ್ರೆ ತೋಟದಾಗ ನೀರಿರ್ತಾವ, ಒಂದು ಕಿತ್ತಾದ್ರಾಗ ಇನ್ನೊಂದು ಹಚ್ಚಿ ಬಿಡ್ತಾರ. ಅದು ಬೆಳೆ ಬರೋದ್ರಾಗ ಇನ್ನೊಂದು ಹಚ್ಚದ, ಖಾಲಿ ಬಿಡೋದಿಲ್ಲ. ಅದೇ ಶರೀರ ಇರದ ರೋಗದ ತೋಟ ಅಂದರ ಮಹಾತ್ಮ. ಒಂದೂತ ಒಂದು ಬರ್ತಾವ. ಏನಪ್ಪ ಜಗ್ಗಿ ಮೂಲ ಆಗ್ಯವ ನನಗಂತೀವಿ. ಆ ತೋಟ ಅದಂತ ಅವ್ರು ಹೇಳೋದು. ರೋಗ ಪ್ರಾರಬ್ಧದಿಂದ, ಮತ್ತೆ ಹಿಂದಿನ ಪ್ರಾರಬ್ಧದಿಂದ ಕೆಲವು ಮಂದಿಗೆ ರೋಗ ಕಡಿಮೆ ಇರ್ತಾವ, ರೋಗ ಹೆಚ್ಚಿರ್ತಾವ, ಅದೇನು ಸಂಬಂಧ ಇಲ್ಲ. ಆದ್ರೂ ಕೂಡ ಹೆಚ್ಚಾದವನಿಗೂ ಕೂಡ ಶರೀರಕ್ಕೆ, ಕಡಿಮೆ ಇದ್ರು ಕೂಡ ಶರೀರಕ್ಕೆ ನಿನಗೇನಲ್ಲ. ಹಾಗೆ ಇದು ದುಃಖ ಸಾಗರ ಅಂದ್ರು. ಆಗರ ಅಂದ್ಮೇಲೆ ದೊಡ್ಡದಾದ್ಮೇಲೆ ಅದು ಸಾಗರ ಅಂತ. ಹಾಗೆ ಅನುತಾಪ ಕ್ಲೇಶಾದಿಗಳ ಗೊತ್ತು ಅಂದ್ರು. ಇವು ಕ್ಲೇಶಗಳು, ಅನುತಾಪ ಅಂದ್ರೆ ಚಿಂತೆ, ಬಹಳ ಚಿಂತೆ ಮಾಡ್ತಾವ ಇವು. ಬಹಳ ಚಿಂತೆ, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಚಿಂತೆ. ಕ್ಲೇಶಾದಿಗಳ ಕಷ್ಟಗಳಿಗೆ ಗೊತ್ತು. ಪಂಚಕ್ಲೇಶ ಹೇಳಿದಲ್ಲ, ಇವಕ್ಕ ಏನು ಅಂದ್ರೆ ಸ್ಥಳ ಅಂತ ಎಲ್ಲವ ಅದ್ರಾಗ ಅವ್ ನೋಡು. ಪೂಜಾರಿ ಎಲ್ಲಿರ್ತಾರಪ್ಪ ಅಂದ್ರೆ ಬಸವನಗುಡ್ಡೆಯಲ್ಲಿ ಮಾಡ್ಯಾರ ಮನೆ. ಸುಗಪ್ಪ ಎಲ್ಲಿರ್ತಾರ? ರಾಘವೇಂದ್ರ ಕಾಲದಾಗಿರ್ತಾರ. ಅದಿರೋ ಸ್ಥಳ ಅದ. ನಾವೆಲ್ಲಿರ್ತೀವ್ರಿ? ಇಲ್ಲೇ ಮಠದಾಗ ಇರ್ತಾರೆ. ಇದು ಸ್ಥಳ. ಅದ್ರಾಗ ದುಃಖಗಳು ಇರೋಕ ಸ್ಥಳ ಯಾವ ಅಂದ್ರೆ ಅವೆ ನೋಡು. ತನು ತಾನೆಂಬ, ತನ್ನನೆಂಬ. ಹೀಗೆ ದೇಹವೇ ಕಾರಣ ಅಂತ. ಇವೆಲ್ಲಕ್ಕ ಮೂಲ ಕಾರಣ ಏನಪ್ಪ? ದೇಹ ನಾನಂತಲ್ಲ ಕಾರಣ. ನೀನೇನು ಅಲ್ಲಂದಾಗ ಯಾವಾಗ ಶರೀರ ನಾನು ಅಲ್ಲಂತ ಭಾವನೆ, ಈ ಶರೀರ ನಾನಂತ ಭಾವನೆ ಅದಲ್ಲ, ಇವೆಲ್ಲ ದುಃಖ ಸಾಗರ ಉಪಾದಿಲಿರವೆ. ಯಾವಾಗ ಈ ಶರೀರ ನಾನು ಅಲ್ಲಂತ ಭಾವ ಬರ್ತದ ಅವಾಗ ಕೇಡು, ಎಲ್ಲ ದುಃಖ ನಾಶ ಆದವಂತ. ಅನ್ನೇಂದ್ರೇನು? ತನುಭಾವ ಅಳಿಯೇ ದುಃಖದ ಕೇಡು. ಹೀಗೆ ಈ ಶರೀರ ಯಾಕಂದ್ರೆ ರೋಗಗಳ ಉತ್ಪತ್ತಿಗೆ ತೋಟದ ಸಾದೃಶ್ಯ. ತೋಟ ಇದ್ದಂಗ ಈ ದುಃಖ ಏನವ? ಸಮುದ್ರೋಪಾದಿ ಯಾವ. ಈ ಚಿಂತೆ ದುಃಖ ವಾಸ ಮೂಲ ಸ್ಥಳವಾಗ್ಯಾವ. ಆದ್ದರಿಂದ ದೇಹವೇ ನಾನು ಅನ್ನುವ ಮೂಲಕ ಎಲ್ಲ ದುಃಖ ಒದಗಿ ಬರುತ್ತವೆ. ದೇಹ ಭಾವನೆಯನ್ನು ಬಿಡುವುದರಿಂದ ಸಕಲ ದುಃಖಗಳು ನಾಶವಾಗುತ್ತೆ. ಏನ್ ಬಿಡೋದು? ದೇಹ ಬಿಡಂದ್ರೆ ಅರ್ಧಮರ್ಧ ಏನ್ ದೇಹ ಬಿಡು, ದೇಹ ಏನ್ ಬಿಡ್ತದೆ ದೇಹ ಅಂತ. ಇದೇ ದೊಡ್ಡ ಗದ್ದಲ. ತಿಳಿಸೋರ್ನು ಸರಿಯಾಗಿ ತಿಳಿಸೋರಾರ, ತಿಳಿಯೋರ್ನು ಸರಿಯಾಗಿ ತಿಳಿಯೋರಾರ. ಅದು ಸರಿಯಾಗಿ ತಿಳಿಸ್ಬೇಕಾಗಿದೆ. ಇಲ್ಲಂದ್ರೆ
ದೇಹ ತಿಪ್ಪೆಗೆ ಹೋಗಿ ಹಾಕ್ಬೇಕಾರ ಒಂದು ದೇಹ, ಇಲ್ಲ ಬೆಂಕಿಗೆ ಹಾಕಿ ಸುಡಬೇಕ, ಇಲ್ಲ ಜೀವಂತವಾಗಿ ಹೋಗಿ ಮಣ್ಣಗಿಡಬೇಕ? ವಿಚಾರದಿಂದ ದೇಹ ನಾನಂದ ಹೆಂಗ್ ತಿಳ್ಕೊಂಡ ವಿಚಾರದಿಂದ ವಿಚಾರ ಮಾಡಿ ಗುರುಶಾಸ್ತ್ರದಿಂದ ದೇಹನ ಅಲ್ಲಂತ ತಿಳ್ಕೊ. ಯಾವಾಗ ಆ ಭಾವನೆಯಲ್ಲಿ ಬಂತಿಲ್ಲ ಅವತ್ತೇ ದೇಹ ಹೋಗಿ ಅದು ಬೆಂಕಿಗನ ಬುಳ್ಳಿ ಸುಡುಗಾಡಿನ ಬುಳ್ಳಿ ಅವತ್ತ ಹೋಗಿಬಿಟ್ಟ. ಎಷ್ಟರ ಸುಡ್ತಾರ, ಮತ್ತೆ ಸುಡ್ತಾರ ಅಂದ್ರೆ ಕರ್ಪೂರಕ್ಕೆ ಸುಟ್ಟ ಕರ್ಪೂರಕ್ಕೆ ಬೆಂಕಿ ಹಚ್ಚಿದಂಗ ಅದೇ ಉರಿತದಿಲ್ಲ. ಹೀಗಾಗಿ ತನುವಿದು ಉಳ್ಳನ್ನವರ ಅನಿಮಿಷಾರ್ಘ್ಯದ ಆದೊಡೆ ಆದೊಡಂ ನಿಮಿತ್ತವ ಕ್ಲೇಶ ಭಯ ತಾಪಂ ಜನಿಪದಾಗಿಯೇ ತನುವತಿ ಕಷ್ಟ ಅದರಿಂದೇ ತನುಭಾವ ಅಳಿದು ನಿಂದೊಡೆ ಸುಖ. ಈ ಶರೀರಧಾರಿಗಳಾದ ಯಾರು? ನಾವು ಶರೀರಧಾರಿಗಳು, ರಕ್ಕಸರು ಶರೀರಧಾರಿಗಳು, ದೇವತೆಗಳು ಶರೀರಧಾರಿಗಳು. ನಾವು ಸ್ಥೂಲ ಅದ, ಅಲ್ಲಿ ದೇವತ್ವ ಶರೀರ ಬ್ಯಾರೆ ಅದ. ಅಲ್ಲಿ ಈ ಶರೀರ ಅಲ್ಲಿ ಇರಂಗಿಲ್ಲ, ಅಲ್ಲಿ ಕಣ್ಣ ರೆಪ್ಪೆ ಬೆಳೆಯಂಗಿಲ್ಲ, ನೆರಳು ಇರಂಗಿಲ್ಲ, ಹಸಿವಾಗೋದಿಲ್ಲ ಅಂತ. ಅಂದ್ರೆ ಈ ಶರೀರ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಈ ಶರೀರ ಇದ್ರೆ ಕಣ್ಣ ರೆಪ್ಪೆ ಬಿಡಬೇಕಾಗ್ತಿತ್ತು. ಈ ಶರೀರ ಇದ್ರೆ ಅನ್ನಮಯ ಶರೀರ ಅಶುತೃಷ ಆತಿತ್ತು. ಈ ಶರೀರ ಇದ್ರೆ ನಿದ್ದೆ ಮಾಡಬೇಕಾಗಿತ್ತು. ಈ ಶರೀರ ಇದ್ರೆ ಪ್ರತಿಬಿಂಬ ಬಿಡ್ಬೇಕಾಗ್ತಿತ್ತು. ಅವ್ರಿಗಿಲ್ಲ ಅಂದ್ರೆ ಅದಕ್ಕೆ ದೇವತೆಗಳಂತ ಕರೆದಾರ. ಅಂಥವರಿಗೂ ಕೂಡ ಈ ಕ್ಲೇಶ ಕಷ್ಟ ಅಂದ್ರೆ ಬಹಳ ಹೆದರಿಕೆಯಿಂದ ದುಃಖ ಆಗ್ತದೆ ಅವರಿಗೂ ಕೂಡ. ಇಲ್ಲಂದ್ರೆ ವಿಷ್ಣುವಿನಲ್ಲಿಗೆ ದೇವೇಂದ್ರ ಸಮೇತವಾಗಿ ಸ್ವರ್ಗಲೋಕದ ನಾನಾ ದೇವತೆಗಳು ರಾತ್ರಿ ಹೊತ್ತಿನಲ್ಲಿ ಸೀರೆಯನ್ನುಟ್ಟುಕೊಂಡು ಓಡಿ ಹೋಗ್ಯಾರಂದ್ರೆ ಹೆದರಿಕೆ ಭಯ ಆದಂತ ಹೋಗ್ಯಾರೋ ಏನ ಭಯ ಹೆದರಿಕಿಲ್ಲ ಅಂತ ಹೋಗ್ಯಾರ ಅಂದ್ರೆ ಅರ್ಥ ಏನಾಯ್ತು? ಅವರಿಗೂ ಭಯ ಅಂತ ಆಯ್ತಲ್ಲ, ನಿನಗಿಂತ ಭಯ ಅವರಿಗೆ. ಹೀಗಾಗಿ ಅತಿ ಕಷ್ಟ ರೂಪ ಆಗಿರ್ಬೋದು, ಬಹಳ ಕಷ್ಟ ಇದು. ಹೀಗೆ ತನು ತಾನೆಂಬ ಭಾವನೆಯನ್ನು ಬಿಡುವ ತನಕ ದುಃಖವು ತನಗೆ ಬಿಡಲಾರದು. ಎಲ್ಲಿವರೆಗೂ ನೀನು ಕಚ್ಚುವ ಹಾವನ್ನ ಕೈಯಲ್ಲಿ ಹಿಡ್ಕೊಂಡು ಹೇಳ್ತಾರಲ್ಲ, ಹಾವನ ಹೆಡೆಯನ್ನ ಕೆನ್ನೆಗೆ ಇಕ್ಕಿದರೆ ಕಚ್ಚುವುದು ಬಿಡುವುದೇ. ಸುಡುವ ಬೆಂಕಿಯನ್ನ ತಲೆಯ ಕಿಚ್ಚನ್ನ ಬಿಡಿಸಿದರೆ ಕೂದಲು ಸುಡುವುದು ಬಿಡುವುದೇ. ಬೆಂಕಿ ತಗೊಂಡು ಬಾಸಣಿಕೆ ಮಾಡ್ಕೊಂಡು ಕೂದಲು ಕೆರಿತೀನಿ ಅಂದ್ರೆ ಸುಟ್ಟು ಹೋಗ್ತದ. ಹಾವು ತಗೊಂಡು ಮುದ್ದು ಕೊಡ್ತಂದ್ರೆ ಕಚ್ಚಿ ಬಿಡ್ತದ. ಅದಕ್ಕೆ ಮುಂದೆ ಮಹಾತ್ಮರ ಶರಣರಲ್ಲಿ ನೀ ತೊಡರಿದರೆ ನಿನ್ನ ಗತಿ ಹಿಂಗೆ ಆಗ್ತದಂತ ಬರ್ದಾರ. ಅದಿರ್ಲಿ, ಇಲ್ಲಿ ಯಾಕೆ ಹೇಳ್ಬೇಕಾದ್ರೆ ಇದು ಬಿಡೋತನ. ಹಾವು ದೂರ ಇರ್ಬೇಕು, ಬೆಂಕಿಯಿಂದ ದೂರ ಇರ್ಬೇಕು, ಕೂದಲು ಸುರಕ್ಷಿತ. ಎಷ್ಟೋ ಸಲ ಬೀಡಿಸಿದ್ರೆ ಗೊತ್ತು, ಮೀಸೆ ಸುಟ್ಕೊಂಡಿರ್ತಾರೆ. ಬೀಡಿ ಸಿಗರೇಟ್ ಸೇದವ್ರಿಗೆ ಮೀಸೆ ಸುಟ್ಕೊಂಡಿಲ್ಲ ಅಂತ ನಾನ್ ನಮ್ಮಂಗಿಲ್ಲ. ಯಾಕಂದ್ರೆ ಬೆಂಕಿ ಸಮೀಪದ ಸುಡ್ತದಂತ. ಹಾಗೆ ಇದನ್ನ ಬಿಡಬೇಕು ಅಂದ್ರೆ ಏನು? ನಾನೆಂಬ ದೇಹ ಭಾವನೆಯನ್ನು ಬಿಡು. ನೀನ್ಯಾರು ಅಂದ್ರೆ ಸಾಕ್ಷಿಯಾದ ಪ್ರತ್ಯೇಗಾತ್ಮ ಸ್ವರೂಪ ಅಂತ ತಿಳಿದ್ರೆ ನಿನಗ ಯಾರಿಂದ ದುಃಖ ಆಗ್ಯದ ಅದನ್ನ ಬಿಟ್ಟು ಸುಖ ಆಗ್ತದೆ. ನೀ ಸುಖರೂಪ ಇದ್ದಿ ದುಃಖದನ್ನ ಕೈಯಾಗ ಹಿಡ್ಕೊಂಡು ಸುಖ ಆಗಲ್ಲ ಅಂತ ಕುಂತಿದ್ ನಾವು. ಈ ಆನಂದ ಇಲ್ಲ ನಿನ್ನಲ್ಲಿ? ಏನ್ ಆನಂದ ಯಾರನ್ನ ತಂದು ಕೊಡ್ತಾರೆ? ಆನಂದದಾಗ ನೀ ದುಃಖವನ್ನ ಸೇರಿಸಿಡಿದ್ದಿ, ನಿನ್ನ ಬಿಟ್ಟು ದುಃಖದ ಹಿಡಿದ್ರಿ, ಅದು ಬಿಟ್ಟಾಕ. ಅವಾಗೇನದ ನೀನೇ ಸುಖವಾಗ್ತಂಬ ಭಾವವು ಅಂತ ಇಲ್ಲಿ ಹೇಳಿದ್ರು. ಸಮಯ ಆಗದ. ಮಂಗಲವನ್ನ ಹೇಳಿ ಇವತ್ತಿನ ಶಾಸ್ತ್ರವನ್ನ ಗುರುಪಾದಕ್ಕೆ ಸಮರ್ಪಿಸೋಣ ಅಂತ ಮಾತನ್ನ ಹೇಳಿ ಮುಂದ ಮಂಗಲವನ್ನ ಹೇಳ್ರಿ.
ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಘದಿಂದಲಿ ಸಕಲ ವೇದದ ಅಂಗಮಯನೆಂದೆನಿಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲೋ ಜನಸಿ ಎಲ್ಲಿ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರೋ. ಜನಿಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿಯಂತವರು. ವ್ಯಾಸವರ ಗುರು ಶೇಷನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನೆಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋ ವೇದಾಂತ ಒಡೆಯನೋ ಜಡಿದೇವನಿವನು ನುಡಿದ ತತ್ವಮಸಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನು ನುಡಿದ ತತ್ವಮಸಿಯ ವಾಕ್ಯವನು. ಕರುಣೆಯಿಂದಲಿ ಸುರಿದ ಅಮೃತ ಕರ್ಣದಲ್ಲಿ ಕೃಪ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕದೀಶಗೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತವೃಂದ ಸಂಘ ಶರಣರ ನಿಜದ ಆನಂದ. ಸಂಘ ಶರಣರ ನಿಜದ ಆನಂದ. ಹರಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ.